हरिः ओम्। ॐ सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयं करुणालयम् नमामि भगवत्पादशङ्करम् लोकशङ्करम्। शङ्करं शङ्कराचार्यम् केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ಹರಿ ಓಂ. ಭಗವದ್ಗೀತೆಯ 8ನೇ ಅಧ್ಯಾಯದ ಚಿಂತನೆಯಲ್ಲಿ ಇದ್ದೇವೆ. 2ನೆಯ ವಿಷಯವಾಗಿರತಕ್ಕಂತಹ ಮರಣಕಾಲದಲ್ಲಿ ಈಶ್ವರ ಸ್ಮರಣೆ ಮಾಡತಕ್ಕಂಥ ವಿಧಾನ ಮತ್ತು ಅದರ ಮಹತ್ವ. ನಿನ್ನೆ ದಿನ 10ನೇ ಶ್ಲೋಕವನ್ನು ನೋಡ್ತಾ ಇದ್ದಾಗ ಒಬ್ಬ ಯೋಗಿಯು ಭಗವದ್ಭಕ್ತನಾಗಿ ಯೋಗ ಸಾಧನೆಯನ್ನ ಸಾಕಷ್ಟು ಅಭ್ಯಾಸ ಮಾಡಿ ಅದರ ಬಲದಿಂದ ಪ್ರಾಣವನ್ನ 2 ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾಚಕ್ರದಲ್ಲಿ ನಿಲ್ಲಿಸಿಕೊಂಡು ಪರಮಪುರುಷನನ್ನ ಪಡೆಯುತ್ತಾನೆ ಎಂಬಂತಹ ಒಂದು ಮಾತು ಬಂದಿತ್ತು. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಕೂಡ ಈ ವಿಚಾರಗಳು ಮುಂದುವರಿಯುವುದನ್ನು ಕಾಣುತ್ತೆ. ಇದನ್ನು ಗಮನಿಸಿದಾಗ ನಮ್ಮ ಪ್ರಾಚೀನರು ಎಲ್ಲ ವಿಷಯಗಳ ಬಗ್ಗೆ ಎಷ್ಟು ವ್ಯವಸ್ಥಿತವಾಗಿ ಚಿಂತನೆ ಮಾಡಿದ್ರು ಎಂಬುದನ್ನು ಗೊತ್ತಾಗಿ ತುಂಬಾ ಹೆಮ್ಮೆ ಅನಿಸುತ್ತೆ. ಮೃತ್ಯುವನ್ನು ಸಾರ್ಥಕವಾಗಿ ಪಡೆಯುವುದು ಹೇಗೆ ಅಂತ ಅದೆಷ್ಟು ವಿಚಾರ ಮಾಡಿದ್ರು. ಅದರ ಬಗ್ಗೆ ಹುಟ್ಟಿನ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರ ಮಾಡಿದ್ರು. ಸುಸಂಸ್ಕೃತವಾದಂತಹ ಒಬ್ಬ ವ್ಯಕ್ತಿ ಹುಟ್ಟಬೇಕಾದ್ರೆ ಮಾಡಬೇಕಾದ ಸಂಸ್ಕಾರಗಳೇನು, ಹುಟ್ಟಿದ ಮೇಲೆ ಬದುಕಿನಲ್ಲಿ ಮಾಡಬೇಕಾದ ಸಂಸ್ಕಾರಗಳೇನು, ಸಾಯುವಾಗ ಹೇಗೆ ಸಾಯಬೇಕು, ಅವರ ಅಭಿಪ್ರಾಯ ಹೀಗಿದೆ: ಸತ್ತರೆ ಸರಿಯಾಗಿ ಸಾಯಬೇಕು, ಇಲ್ಲದಿದ್ರೆ ಸಾಯಲೇಬಾರದು ಅಂತ. ಸಾಯಲೇಬಾರದು ಅಂದ್ರೆ ಜೀವನ್ ಮುಕ್ತಿಯನ್ನು ಹೊಂದಬೇಕು, ಇಲ್ಲ ಕ್ರಮ ಮುಕ್ತಿಯನ್ನು ಹೊಂದಬೇಕು. ಹಾಗಿದ್ರೆ ಮಾತ್ರ ಬದುಕು ಸಾರ್ಥಕ ಎಂಬ ರೀತಿಯಲ್ಲಿ ಪ್ರಾಚೀನರು ಬದುಕಿದ್ರು. ಆದ್ದರಿಂದ ಮರಣಕಾಲದಲ್ಲಿ ಯಾವ ಯಾವ ರೀತಿಯ ತಯಾರಿಯನ್ನ ನಾವು ಮಾಡಿಕೊಳ್ಬೇಕು, ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಮುಖ್ಯವಾಗಿ 3 ಸಂಗತಿಗಳನ್ನ ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಒಂದು, ಅಚಲವಾದ ಮನಸ್ಸು, ಭಗವಂತನಲ್ಲಿಯೇ ನೆಟ್ಟಿರುವ ಮನಸ್ಸು. ಅದು ದೀರ್ಘಕಾಲದ ಧ್ಯಾನಾಭ್ಯಾಸದಿಂದ ಸಾಧ್ಯ ಆಗ್ತಕ್ಕಂಥದ್ದು. 2ನೇದು, ಯೋಗ ಬಲದಿಂದ ಭ್ರೂಗಳ ಮಧ್ಯೆ ಹುಬ್ಬುಗಳ ಮಧ್ಯೆ ಪ್ರಾಣವನ್ನು ನಿಲ್ಲಿಸುವಂತಹ ಅಭ್ಯಾಸ. ಅದು ಸಾಕಷ್ಟು ಅಷ್ಟಾಂಗ ಯೋಗದ ಅಭ್ಯಾಸವನ್ನ ಅವನು ಮಾಡಿರ್ಬೇಕಾಗ್ತದೆ. ಆಮೇಲೆ ಭಕ್ತ್ಯಾಯುಕ್ತ, ಭಗವಂತನ ಮೇಲೆ ಅನನ್ಯವಾದ ಪ್ರೇಮವನ್ನು ಹೊಂದಿರಬೇಕು ಅಂತ. ಇದು ಪೂರ್ವಭಾವಿಯಾಗಿ ನಾವು ಮಾಡಿಕೊಳ್ಳಬೇಕಾದಂತಹ ಸಿದ್ಧತೆ. ಆಮೇಲೆ ಭಗವಂತನನ್ನೇ ಸ್ಮರಿಸುತ್ತಾ ದೇಹವನ್ನು ಬಿಡಬೇಕು ಎನ್ನುವುದನ್ನ ಶ್ಲೋಕ ಸಂಖ್ಯೆ 11 ಮತ್ತು 12ರಲ್ಲಿ 12 ಮತ್ತು 13ರಲ್ಲಿ ಓಂಕಾರವನ್ನು ಉಚ್ಚರಿಸುತ್ತಾ ಭಗವಂತನನ್ನೇ ಸ್ಮರಿಸುತ್ತಾ
ದೇಹವನ್ನು ಬಿಡಬೇಕು ಅಂತ ಈ ಚಿಂತನೆ ಮುಂದುವರಿಯುತ್ತೆ. ಈ ಮಧ್ಯದಲ್ಲಿ ಶ್ಲೋಕ ಸಂಖ್ಯೆ 11ರಲ್ಲಿ ಭಗವಂತನು ಆ ಪರಮಾತ್ಮ ಸ್ವರೂಪದ ಮಹಿಮೆಯನ್ನ ವರ್ಣಿಸ್ತಾನೆ. ಕ್ರಮ ಮುಕ್ತಿಯಿಂದಲೋ ಜೀವನ್ಮುಕ್ತಿಯಿಂದಲೋ ಕೊನೆಗೆ ಮುಟ್ಟುವುದು ಆ ಪರಬ್ರಹ್ಮ ಪರಮಾತ್ಮನನ್ನೇ. ಆ ಪರಬ್ರಹ್ಮನ ಮಹಿಮೆಯನ್ನ ಶಾಸ್ತ್ರಗಳಲ್ಲಿ ಹೇಗೆ ಹೇಳಿದೆ, ಮಹಾತ್ಮರು ಅದನ್ನು ಹೇಗೆ ಕಂಡುಕೊಂಡಿದ್ದಾರೆ ಎಂಬುದನ್ನ ತಿಳಿಸ್ತಾನೆ. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ. ಈ ಶ್ಲೋಕ ನೇರವಾಗಿ ಕಠೋಪನಿಷತ್ತಿನ ಒಂದು ಮಂತ್ರದ ಛಾಯೆಯನ್ನ ತೋರಿಸ್ತಾ ಇದೆ. ಸರ್ವೇ ವೇದಾ ಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯ ಸಂಗ್ರಹೇಣ ಬ್ರವೀಮಿ. ಹಾಗೆ ಅಲ್ಲಿನ ಮುಂದುವರಿಕೆಯ ಶ್ಲೋಕಗಳೇನಿದೆ, ಏತದ್ಧ್ಯೇವಾಕ್ಷರಂ ಬ್ರಹ್ಮ ಏತದ್ಧ್ಯೇವಾಕ್ಷರಂ ಪರಂ, ಅದಕ್ಕಿಂತ ಮುಂದಿನ ಮಂತ್ರ ಏತದಾಲಂಬನಂ ಶ್ರೇಷ್ಠ ಮೇತದಾಲಂಬನಂ ಪರಂ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ 11, 12, 13 ಅದೇ ಛಾಯೆಯನ್ನ ಹೊಂದಿರೋದು ಕಾಣಿಸುತ್ತೆ. ಇದು ಏನ್ ತೋರಿಸುತ್ತೆ ನಮಗೆ? ಉಪನಿಷತ್ತಿನ ಚಿಂತನೆಯನ್ನೇ ಭಗವದ್ಗೀತೆಯು ಸರಳವಾದ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಇದೆ. ಭಗವದ್ಗೀತೆ ಇನ್ನೇನನ್ನು ಹೊಸ ಚಿಂತನೆಯನ್ನು ನಮ್ಗೆ ಕೊಡ್ತಾ ಇಲ್ಲ. ವೇದದಲ್ಲಿ ತಿಳಿಸಿರುವ, ಉಪನಿಷತ್ತುಗಳಲ್ಲಿ ತಿಳಿಸಿರುವ ಚಿಂತನೆಯನ್ನೇ ಸರಳವಾದ ರೀತಿಯಲ್ಲಿ ನಮಗೆ ಬೋಧಿಸ್ತಾ ಇದೆ ಎನ್ನುವುದು ಸ್ಪಷ್ಟವಾಗ್ತದೆ. ಇಲ್ಲಿ ಏನು ಹೇಳ್ತಾನೆ ಭಗವಂತ? ವೇದವಿದ ಯತ್ ಅಕ್ಷರಂ ವದಂತಿ ವೀತರಾಗಾಃ ಯತಯಃ ಯತ್ ವಿಶಂತಿ ಯದಿಚ್ಛಂತಃ ಬ್ರಹ್ಮಚರ್ಯಂ ಚರಂತಿ ತತ್ಪದಂ ತೇ ಸಂಗ್ರಹೇಣ ಪ್ರವಕ್ಷೆ. ನಿನಗೆ ಒಂದು ಸ್ಥಾನದ ಬಗ್ಗೆ ಹೇಳ್ತೇನೆ. ಪದಂ ಅಂದ್ರೆ ಸ್ಥಾನ ಅಂತ, ಪದನೀಯ ಅಂತ. ಪದನೀಯಂ ಸೇರಬೇಕಾದ ಸ್ಥಾನ, ಗಮ್ಯ ಸ್ಥಾನ. ಇದು ಯಾವುದದು? ಪರಮಾತ್ಮನೇ ಗಮ್ಯ ಸ್ಥಾನ, ಇನ್ಯಾವುದೂ ಇಲ್ಲ. ಆದ್ದರಿಂದ ಆ ಪದದ ಬಗ್ಗೆ, ಆ ಸ್ಥಾನದ ಬಗ್ಗೆ ಸಂಗ್ರಹವಾಗಿ ಸಂಕ್ಷೇಪವಾಗಿ ನಿನಗೆ ಹೇಳ್ತೇನೆ. ಆದ್ರೆ ಆ ಸ್ಥಾನ ಎಷ್ಟು ದೊಡ್ಡದು! ಭಗವಂತನ ನಿರ್ಗುಣ ನಿರಾಕಾರವಾದಂತಹ ಸ್ಥಿತಿ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಯದಕ್ಷರಂ ವೇದವಿದೋ ವದಂತಿ, ವೇದವಿದ ಯದ್ ಅಕ್ಷರಂ ವದಂತಿ. ಆ ಪರಮಾತ್ಮನಿಗೆ ಅಕ್ಷರ ಎಂಬುದಾಗಿ ಹೇಳುತ್ತಾರೆ. ವೇದವಿದರು ಪರಮಾತ್ಮನಿಗೆ ಅಕ್ಷರ ಎಂಬುದಾಗಿ ಕರೀತಾರೆ. ಅಂದ್ರೆ ಆ ಪದ ಅಂದ್ರೆ ಆ ಸ್ಥಾನ, ನಾವು ಮುಟ್ಟಬೇಕಾದಂತಹ ಗುರಿ. ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಮಾತಿದೆ. ಏನು? ವೇದವಿದರು ಅಂದ್ರೆ ವೇದಾರ್ಥಜ್ಞರು ಅಂತ ಶಂಕರರ ಭಾಷೆಯಲ್ಲಿ ಹೇಳ್ತಾರೆ. ಕಠೋಪನಿಷತ್ತಲ್ಲಿ ಇದೇ ಮಾತೆ ಸರ್ವೇ ವೇದ ಯತ್ ಪದಮಾಮನಂತಿ ಅಂತ ಬಂದಿತ್ತು. ಎಲ್ಲಾ ವೇದಗಳು ಯಾವ ಸ್ಥಾನವನ್ನು ಹೊಗಳುತ್ತದೋ, ಸ್ಥಾನದ ಬಗ್ಗೆ ತಿಳಿಸಿಕೊಡುತ್ತದೋ, ಇಲ್ಲಿಯೂ ಅದೇ ರೀತಿಯಾದಂಥದ್ದೇ ಮಾತು. ವೇದವಿದ ಯತ್ ಅಕ್ಷರಂ ವದಂತಿ, ವೇದಾರ್ಥವನ್ನು ಬಲ್ಲವರು ಯಾವ ಅಕ್ಷರ ತತ್ವವನ್ನು ಹೇಳುತ್ತಾರೋ ಅದೇ ನೀನು ಮುಟ್ಟಬೇಕಾದ ಗುರಿ. ಸಕಲ ವೇದಗಳೂ ಕೂಡ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಭಗವಂತನನ್ನೇ ಸ್ತುತಿಸ್ತಾ ಇವೆ. ಎಲ್ಲ ವೇದ ಮಂತ್ರಗಳ ಮೂಲಕವಾಗಿ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಇವೆಲ್ಲವುಗಳ ತಾತ್ಪರ್ಯ ಯಾವುದಪ್ಪ ಅಂದ್ರೆ ಪರಬ್ರಹ್ಮನ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿಯುವುದೇ ವೇದದ ಗುರಿಯಾಗಿದೆ. ಭಗವದ್ಗೀತೆ ಮುಂದೆ ಅವನು ಹೇಳ್ತಾನೆ ಏನು?
ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ಎಲ್ಲ ವೇದಗಳಿಂದ ನಾನೇ ತಿಳಿಯಲ್ಪಡುವವನು ಅಂತ. ಸಕಲ ವೇದ ರಾಶಿಗಳ ಪ್ರಯೋಜನ ಯಾವಾಗ ಆಗ್ತದೆ ಅಂದ್ರೆ ಗೃಹ ಪ್ರವೇಶ, ಉಪನಯನ, ವಿವಾಹ ಮಾಡಿದ್ರೆ ಅಲ್ಲ. ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ವೇದಾರ್ಥವನ್ನು ಗ್ರಹಿಸಿದ ಹಾಗೆ ಆಯಿತು, ವೇದದ ಪರಮ ಪ್ರಯೋಜನ ಆಯಿತು ಅಂತ. ಅದಕ್ಕೆ ವೇದವನ್ನ ಎಲ್ಲರಿಗೂ ಕೊಡ್ಲಿಲ್ಲ, ವೇದದಿಂದ ಎಲ್ಲರನ್ನೂ ಇದ್ ಮಾಡಿದ್ದಾರೆ, ಹೀಗೆಲ್ಲ ಮಾತುಗಳು ಅನವಶ್ಯಕ. ಯಾಕೆ? ವೇದದ ಪರಮ ಪ್ರಯೋಜನವೇ ನಿರ್ಗುಣ ನಿರಾಕಾರವಾದ ಪ್ರತ್ಯೇಕ ಅಭಿನ್ನ ಬ್ರಹ್ಮಸ್ವರೂಪವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು. ಅದನ್ನು ಭಗವದ್ಗೀತೆಯ ಮೂಲಕವೋ ಬೇರೆ ಬೇರೆ ಗ್ರಂಥಗಳ ಮೂಲಕವೋ ಮಾಡಿಕೊಂಡ್ರೆ ವೇದಾರ್ಥವನ್ನ ತಿಳಿದು ಗುರಿಯನ್ನ ಸಾಧಿಸಬೇಕಾದ ಪ್ರಯೋಜನ ಏನಿದೆ ಅದನ್ನ ಸಾಧಿಸಿದ ಹಾಗೆ ಆಯಿತು ಅಂತ. ವೇದವೇ ಈ ಮಾತನ್ನು ಹೇಳುತ್ತೆ. ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಂ ರುಚಾ ಕರಿಷ್ಯತಿ ಯ ಇತ್ತದ್ವಿದುಹು ತ ಇಮೇ ಸಮಾಸತೆ. ಋಗ್ವೇದದಲ್ಲಿಯೂ ಶ್ವೇತಾಶ್ವತರ ಉಪನಿಷತ್ತಲ್ಲಿಯೂ ಬರತಕ್ಕಂತಹ ಮಾತಿತು. ಅಕ್ಷರೇ ಪರಮೇ ವ್ಯೋಮ್ನಿ, ಆ ಶ್ರೇಷ್ಠವಾದ ಅಕ್ಷರ ಎನ್ನುವಂತಹ ಆಕಾಶದಲ್ಲಿ, ಅಕ್ಷರ ಎನ್ನುವ ಆಕಾಶ ಅಂದ್ರೆ ಪರಬ್ರಹ್ಮ ಸ್ವರೂಪ ಅಂತ ಅರ್ಥ. ರುಚಃ ವಿಶ್ವೇ ದೇವಾಹ ಅಧಿನಿಷೇಧು, ರುಚಃ ಅಂದ್ರೆ ಎಲ್ಲ ಮಂತ್ರಗಳು, ವಿಶ್ವೇ ದೇವಾಹ ಅಂದ್ರೆ ಎಲ್ಲ ರೀತಿಯ ದೇವತೆಗಳು, ಮಂತ್ರಗಳು, ದೇವತೆಗಳು ಅಲ್ಲಿ ಅಧಿನಿಷೇಧು, ಅಲ್ಲಿ ಇರುತ್ತವೆ, ವಾಸಿಸುತ್ತವೆ. ಅಂದ್ರೆ ಆ ಪರಬ್ರಹ್ಮ ಪರಮಾತ್ಮನಲ್ಲಿಯೇ ಮಂತ್ರಗಳು, ದೇವತೆಗಳು ನೆಲೆಸಿರುವಂಥದ್ದು. ಎಸ್ತನ್ನ ವೇದ ಕಿಂ ರುಚಾ ಕರಿಷ್ಯತಿ, ಯಾವಾತನೋ ಅದನ್ನ ತಿಳಿದುಕೊಳ್ಳೋದಿಲ್ವೋ, ಆ ಪರಮಾತ್ಮನನ್ನು ತಿಳಿದುಕೊಳ್ಳೋದಿಲ್ವೋ, ಬರೀ ಮಂತ್ರಗಳಿಂದೇನು? ಅರ್ಥಾತ್ ವೇದ ಏನ್ ಹೇಳ್ತಾ ಇದೆ, ಮಂತ್ರಗಳನ್ನ ನೀನು ತಿಳಿಯುವುದರ ಉದ್ದೇಶವೇ ಪರಮಾತ್ಮನನ್ನು ತಿಳಿಯುವುದಕ್ಕಾಗಿ. ಎಷ್ಟೋ ಜನರ ತಲೆಯಲ್ಲಿ ಆ ಮಂತ್ರದ ಅರ್ಥ ಮುಗಿಸಿಬಿಡ್ತೇನೆ. ಯ ಇತ್ತದ್ವಿದುಹುತ ಇಮೇ ಸಮಾತತೆ. ಯಾರು ಆ ಪರಮಾತ್ಮನನ್ನು ತಿಳಿದುಕೊಳ್ತಾರೋ ಅವರಲ್ಲಿ ಮಂತ್ರಗಳು, ದೇವತೆಗಳು ಎಲ್ಲವೂ ವಾಸಿಸಲ್ಪಡ್ತವೆ. ಆ ಪರಮಾತ್ಮನನ್ನು ತಿಳಿದವನಲ್ಲಿ ಎಲ್ಲವೂ ಕೂಡ ಬಂದು ನೆಲೆಸುತ್ತೆ ಅಂತ. ಹೀಗೆಂಬುದಾಗಿ ವೇದವೇ ಹೇಳುತ್ತೆ. ವೇದದ ಪ್ರಯೋಜನವೇ ಆತ್ಮ ಸಾಕ್ಷಾತ್ಕಾರ. ಕರ್ಮಕಾಂಡದ ಮೂಲಕವಾಗಿ, ಉಪಾಸನಾಕಾಂಡದ ಮೂಲಕವಾಗಿ ಚಿತ್ತಶುದ್ಧಿಯ ಉಪಾಯವನ್ನು ಹೇಳ್ತಾ, ಉಪನಿಷತ್ತುಗಳ ಮೂಲಕವಾಗಿ ತನ್ನ ಸ್ವಸ್ವರೂಪವನ್ನು ತಿಳಿಸಿಕೊಡ್ತಾ ಪರಮಾತ್ಮನೇ ವೇದವನ್ನು ನಮಗೆ ಕೊಟ್ಟಿದ್ದಾನೆ. ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇವ ಚಾಹಂ. ವೇದಾಂತವನ್ನು ಮಾಡಿದವನು ನಾನೇ, ವೇದವಿದನು ನಾನೇ, ಸಮಸ್ತ ವೇದಗಳಿಂದ ತಿಳಿಯಬೇಕಾದದ್ದು ನನ್ನನ್ನೇ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾಜ್ಞವಲ್ಕ್ಯರು ಗಾರ್ಗಿಗೆ ಒಂದು ಮಾತನ್ನು ಹೇಳ್ತಾರೆ. ಏತದ್ವೈ ತದಕ್ಷರಂ ಗಾರ್ಗಿ ಬ್ರಾಹ್ಮಣಾ ಅಭಿವದಂತಿ ಅಸ್ಥೂಲ ಮನಣು ಮಹೃಸ್ವ ಮದೀರ್ಘಮಚ್ಛಾಯ. ಈ ಉದ್ದದ ಒಂದು ಮಂತ್ರ. ಹೇ ಗಾರ್ಗಿ, ಏತದ್ವೈ ತದಕ್ಷರಂ ಬ್ರಾಹ್ಮಣಾ ಅಭಿವದಂತಿ. ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನಿಗಳು ಈ ಅಕ್ಷರವನ್ನೇ ತಿಳಿಸ್ತಾರೆ. ವೇದಗಳನ್ನ ತಿಳಿದಂತಹ ಬ್ರಾಹ್ಮಣರು ಈ ಅಕ್ಷರವನ್ನೇ ಈ ರೀತಿಯಾಗಿ ಹೇಳ್ತಾರೆ. ಅಸ್ಥೂಲ ಮನಣು ಮಹೃಸ್ವ ಮದೀರ್ಘಂ. ಎಲ್ಲಾ ಗುಣಗಳನ್ನು ನಿಷೇಧಿಸಿದಂತಹ ಪರಬ್ರಹ್ಮವನ್ನೇ ತಿಳಿಸಿಕೊಡ್ತಾರೆ ಅಂತ. ಹಾಗೆ ಸಕಲ ವೇದದ ಸಾರಭೂತವಾದದ್ದು ಅಕ್ಷರ. ಅಕ್ಷರ ಅಂದ್ರೇನು? ಅಕ್ಷರಂ ಬ್ರಹ್ಮ ಪರಮಂ ನೋಡಿದ್ದೇವೆ ನಾವು. ಆ ಪರಬ್ರಹ್ಮನಿಗೆ ಇನ್ನೊಂದು ಹೆಸರು ಅಕ್ಷರ. ನಕ್ಷರತೀತಿ ಅಕ್ಷರಂ. ಯಾವುದು ಕ್ಷಯಿಸುವುದಿಲ್ವೋ, ಯಾವುದು ನಾಶವಾಗುವುದಿಲ್ವೋ, ಯಾವುದು ಶಾಶ್ವತವಾದದ್ದೋ ಆ ಪರಬ್ರಹ್ಮ ವಸ್ತುವೇ ಅಕ್ಷರ. ಅದುವೇ ವೇದದ ತಾತ್ಪರ್ಯ. ಮುಂದೆ ಭಗವಂತ ಹೇಳ್ತಾನೆ, ವಿಶಂತಿ ಯದ್ಯತಯೋ ವೀತರಾಗಾಹ. ವೀತರಾಗಾಹ
ರಾಗ ಅಂದ್ರೆ ಬಯಕೆ, ಇಚ್ಛೆ, ಅದು ಹೋಗಲ್ಪಟ್ಟವರು. ಯಾರು? ಯತಯಃ, ಯತಿಗಳು ಅಂತ. ಆಸೆ, ಅಪೇಕ್ಷೆ, ಬಯಕೆ, ಇಚ್ಛೆ, ಕಾಮನೆ, ರಾಗ, ಬೇರೆ ಬೇರೆ ಶಬ್ದಗಳಿಂದ ಕರೆಯಲ್ಪಡುವಂತಹ ಏನು ವಿಷಯ ವಸ್ತುಗಳ ಸುಖದ ಇಚ್ಛೆ ಇದೆ, ಅದು ಹೋಗಲ್ಪಟ್ಟಂತಹ ಯತಿಗಳು. ಯತಿ ಎನ್ನುವ ಶಬ್ದಕ್ಕರ್ಥ ಪ್ರಯತ್ನಶೀಲರು ಅಂತ. ಯತಯ ಪ್ರಯತ್ನಶೀಲ. ಯಾರು ಪರಮಾತ್ಮ ತತ್ವವನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ ಅವರು ಯತಿಗಳು. ಆದರೆ ಮುಖ್ಯಾರ್ಥ ಏನಪ್ಪಾ ಅಂದ್ರೆ ಸನ್ಯಾಸಿಗಳು ಅಂತ. ಇಲ್ಲಿ ಮುಖ್ಯಾರ್ಥದಲ್ಲಿ ಸನ್ಯಾಸಿಗಳು ಅಂತ. ಕಠೋಪನಿಷತ್ತಲ್ಲಿ ತಪಾಂಸಿ ತಪಸ್ವಿಗಳು ಅಂತ ಶಬ್ದ ಬಳಸಿತ್ತು. ಇಲ್ಲಿ ಪರಮಾತ್ಮನು ಯತಯ ಅಂತ, ಸನ್ಯಾಸಿಗಳು. ವಿಶಂತಿ, ಯದ್ ವಿಶಂತಿ, ವಿವೇಕ, ವೈರಾಗ್ಯ, ಮುಮುಕ್ಷತ್ವಾದಿ ಗುಣಗಳಿಂದ ಒಡಗೂಡಿದ ಸನ್ಯಾಸಿಗಳು ತ್ಯಾಗದಿಂದ, ಆತ್ಮಜ್ಞಾನದ ಸಹಾಯದಿಂದ ಯಾವೊಂದು ತತ್ವದಲ್ಲಿ ಪ್ರವೇಶಿಸ್ತಾರೆ ಅದುವೇ ಅದು ಅಂತ. ಅಂದ್ರೆ ಸನ್ಯಾಸ ಸೂಕ್ತ ಅಂತಾನೆ ಒಂದಿದೆ ಮಹಾನಾರಾಯಣ ಉಪನಿಷತ್ನಲ್ಲಿ. ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇ ನೈಕೆ ಅಮೃತತ್ವಮಾನಶು. ಕರ್ಮದಿಂದಲ್ಲ, ಪ್ರಜೆಯಿಂದಲ್ಲ, ಧನದಿಂದಲ್ಲ, ತ್ಯಾಗದಿಂದಲೇ ಅಮೃತತ್ವವನ್ನು ಪಡೆದುಕೊಳ್ಳುತ್ತಾರೆ. ಅಮೃತತ್ವ ಅಂದ್ರೆ ಮೋಕ್ಷ. ಪರೇಣ ನಾಕನ್ನಿಹಿತಂಗುಹಾಯಾಮ್. ಆ ಅಮೃತತ್ವ ಹೇಗಿದೆ ಅಂದ್ರೆ ಸ್ವರ್ಗಕ್ಕಿಂತಲೂ ಮಿಗಿಲಾದ ಆನಂದವನ್ನ ಹೊಂದಿದೆ, ಆನಂದ ಸ್ವರೂಪವಾಗಿದೆ. ನಿಹಿತಂಗುಹಾಯಾಮ್, ನಮ್ಮ ಹೃದಯದ ಒಳಗೆ ಬಚ್ಚಿಟ್ಟುಕೊಂಡಿದೆ, ಅಂದ್ರೆ ಸಾಕ್ಷಿ ರೂಪೇಣ. ಪರೇಣ ನಾಕಂ ನಿಹಿತಂಗುಹಾಯಾಮ್ ವಿಭ್ರಾಜತೆ ಯತ್ಯತಯೋ ವಿಶಂತಿ. ವಿಭ್ರಾಜತೆ, ಅದು ಸ್ವಯಂ ಪ್ರಕಾಶ ಸ್ವರೂಪವಾಗಿದೆ. ಯದ್ಯತಯೋ ವಿಶಂತಿ, ಅದನ್ನ ಯತಿಗಳು ಪ್ರವೇಶಿಸುತ್ತಾರೆ, ಅದರಲ್ಲಿ ಏಕತ್ವ ಭಾವವನ್ನು ಹೊಂದುತ್ತಾರೆ. ಯತಿಗಳು ಅಂದ್ರೆ ಯಾರು? ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಯತಯ. ಸ್ಪಷ್ಟವಾಗಿ ಹೇಳ್ತು, ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ವೇದಾಂತ ವಿಜ್ಞಾನದ ತಾತ್ಪರ್ಯವನ್ನು ತಿಳಿದವರು, ಸ್ಪಷ್ಟವಾಗಿ ತಿಳಿದವರು, ಜೀವಬ್ರಹ್ಮೈಕ್ಯವನ್ನು ತಿಳಿದವರು. ಸನ್ಯಾಸ ಯೋಗಾತ್ ಯತಯ. ಸನ್ಯಾಸ ಯೋಗದಿಂದ, ಸನ್ಯಾಸ ಯೋಗ ಅಂದ್ರೆ ಏನು? ತ್ಯಾಗ ಅಂತ ಅರ್ಥ. ತ್ಯಾಗವೇ ಒಂದು ಯೋಗ. ಎಷ್ಟು ಅದ್ಭುತ! ಇದು ಯಾವುದು ನನ್ನದಲ್ಲ, ನಾನು ಯಾವುದಕ್ಕೂ ಸೇರಿದವನಲ್ಲ, ನನಗೂ ಯಾವುದು ಸೇರಿಕೊಂಡಿಲ್ಲ, ಎಲ್ಲವನ್ನೂ ತ್ಯಾಗ ಮಾಡಿದಂತಹ ಅದೊಂದು ಯೋಗ. ಹೇಗೆ? ಯಾವಾತನು ಎಲ್ಲವನ್ನೂ ತ್ಯಾಗ ಮಾಡುತ್ತಾನೋ ವೃತ್ತಿಗೆ ಆಲಂಬನೆ ಇಲ್ಲ ಆಗ್ತದೆ. ಮನಸ್ಸು ಯಾವುದೋ ಒಂದನ್ನು ಹಿಡ್ಕೊಂಡು ಆಲೋಚನೆ ಮಾಡ್ತದೆ. ನಾವು ಕಲಿತ ವಿದ್ಯೆಯೋ, ನಾವು ಗಳಿಸಿದ ಸಂಪಾದನೆಯೋ, ನಾವು ಹೊಂದಿರುವ ವ್ಯಕ್ತಿಗಳೋ, ವಸ್ತುಗಳೋ, ಅದೋ ಇದೋ, ಬಾಹ್ಯವೋ, ಶರೀರವೋ, ಮನಸ್ಸೋ, ಒಂದಿಷ್ಟು ಸಂಗತಿಗಳನ್ನು ಇಟ್ಟುಕೊಂಡು ಅದು ಹೊರಳಾಡ್ತಾ ಇರುತ್ತೆ. ಯಾವಾಗ ಎಲ್ಲವನ್ನೂ ತ್ಯಾಗ ಮಾಡ್ತಾನೋ ಮನಸ್ಸಿಗೆ ಆಲಂಬನವೇ, ಆಧಾರವೇ ಇಲ್ಲವಾಗಿ ಅದು ಶಾಂತವಾಗ್ತದೆ. ಆದ್ರಿಂದ ಅದು ಯೋಗ. ಚಿತ್ತವೃತ್ತಿ ನಿರೋಧ, ಸನ್ಯಾಸ ಎನ್ನುವುದೇ ಒಂದು ಯೋಗ. ಅದರಿಂದ ಯತಯ ಶುದ್ಧ ಸತ್ವ, ವೃತ್ತಿರಹಿತವಾದ ಅಂತಃಕರಣವನ್ನು ಹೊಂದಿ ಶುದ್ಧರಾಗಿರುತ್ತೆ. ಶುದ್ಧ ಸತ್ವ ಅಂದ್ರೆ ಅಂತಃಕರಣ ಶುದ್ಧಿ, ಸತ್ವ ಅಂದ್ರೆ ಅಂತಃಕರಣ ಅಂತ. ತೇ ಬ್ರಹ್ಮಲೋಕೇತು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ಬ್ರಹ್ಮೈವ ಲೋಕ ಬ್ರಹ್ಮಲೋಕ, ಬ್ರಹ್ಮಸ್ವರೂಪದಲ್ಲಿ ಅವರು ಒಂದಾಗ್ತಾರೆ. ಆದ್ದರಿಂದ ಪ್ರಯತ್ನಶೀಲರಾದಂತಹ ಯತಿಗಳ ಅಂತಿಮ ಡೆಸ್ಟಿನೇಷನ್, ಗುರಿ ಯಾವುದಪ್ಪ ಅಂದ್ರೆ ಆ ಪರಬ್ರಹ್ಮ ವಸ್ತುವೇ. ಇನ್ನು ಗೃಹಸ್ಥರ ದೃಷ್ಟಿಕೋನದಲ್ಲಿ ಹೇಳುವುದಾದರೆ ಮಾನಸಿಕವಾಗಿ ಸನ್ಯಾಸದ ಸ್ಥಿತಿಯಲ್ಲಿರುವವರು,
ಸನ್ಯಾಸ ಅನ್ನೋದು ಹೊರಗಡೆಯ ವೇಷದಲ್ಲಿರುವಂಥದ್ದಲ್ಲ, ಮಾನಸಿಕ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಅಂತಹ ಮನಸ್ಥಿತಿಯನ್ನು ಹೊಂದಿದ ಗೃಹಸ್ಥರೂ ಕೂಡ ಮುಕ್ತರಾಗಬಲ್ಲವರಾದ್ದರಿಂದ ಆ ದೃಷ್ಟಿಯಿಂದಲೂ ಕೂಡ ಯೋಚನೆ ಮಾಡಬಹುದು. ಇನ್ನು ಮೂರನೆಯ ಮಹತ್ವವನ್ನು ಹೇಳ್ತಾನೆ, ಪರಮಾತ್ಮ ಸ್ಥಿತಿಯ ಮಹತ್ವವನ್ನ, ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ. ಆ ಪರಮಾತ್ಮನ ಸ್ಥಾನವನ್ನ ಬಯಸಿ ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೆ. ಬ್ರಹ್ಮಚರ್ಯ ವ್ರತ ಅಂತ ಹೇಳಿದ್ರೆ ಮುಖ್ಯವಾದದ್ದು ಗುರುಕುಲವಾಸ. ಗುರುವಿನ ಸಮೀಪ ಇದ್ದು ಗುರುವಿನ ಶುಶ್ರೂಷೆಯನ್ನು ಮಾಡುತ್ತಾ ಗುರುಕುಲದಲ್ಲಿ ಒಂದು ನಿಯಮವನ್ನು ಏನು ಹೇಳಿದ್ದಾರೆ, ಆಹಾರದ ನಿಯಮ ಇರಬಹುದು, ತನ್ನ ಬೆಳಿಗ್ಗಿಂದ ಸಂಜೆ ತನಕ ನಾನು ಮಾಡಬೇಕಾದ ಎಲ್ಲ ಕಾರ್ಯಕ್ರಮಗಳು, ಭಿಕ್ಷಾಟನೆ ಇರಬಹುದು, ಸೇವೆ ಇರಬಹುದು, ಸ್ವಾಧ್ಯಾಯ ಇರಬಹುದು, ಇಂದ್ರಿಯ ನಿಗ್ರಹ ಇರಬಹುದು, ಈ ಎಲ್ಲ ಶಿಸ್ತಿನಿಂದ ಒಳಗೊಂಡಂತಹ ಒಂದು ಬದುಕೇನಿದೆ ಅದು ಗುರುಕುಲವಾಸ ಅಂತ ಹೇಳ್ತಾರೆ. ಹಿಂದಿನ ಎಜುಕೇಶನ್ ಸಿಸ್ಟಮ್ ಹೇಗಿತ್ತು ನಮ್ಮ ಪ್ರಾಚೀನರದು ಅಂತ ನೋಡಿದಾಗ ಶಾಸ್ತ್ರಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅಷ್ಟೇ. ಇಂದ್ರಿಯಗಳನ್ನು ನಿಗ್ರಹವಾಗಿಟ್ಟುಕೊಂಡು, ಮನಸ್ಸನ್ನ ಶುದ್ಧವಾಗಿಟ್ಟುಕೊಂಡು, ಬುದ್ಧಿಯನ್ನ ಏಕಾಗ್ರವಾಗಿ ಮಾಡಿಕೊಂಡು ಶಿಸ್ತಿನ ಬದುಕನ್ನು ನಡೆಸಿ ವೇದಾರ್ಥ ಅಧ್ಯಯನ ನಡೀತಾ ಇತ್ತು. ಇವತ್ತಿನ ಶಿಕ್ಷಣದ ವ್ಯವಸ್ಥೆಗೂ ಅವತ್ತಿನಿಗೂ ನಾವು ಹೋಲಿಕೆ ಮಾಡಬಹುದು, ಬಹಳ ವ್ಯತ್ಯಾಸ ಇದೆ. ಆದ್ರಿಂದ ಬ್ರಹ್ಮಚರ್ಯ ಅನ್ನೋದು ಮುಖ್ಯ ಅರ್ಥದಲ್ಲಿ ಶಿಸ್ತಿನ ಜೀವನ ಅಂತ. ಇಂದ್ರಿಯ ಮನಸ್ಸುಗಳ ಮತ್ತು ವ್ಯವಹಾರದಲ್ಲಿ ಒಂದು ಶಿಸ್ತನ್ನಿಟ್ಟುಕೊಳ್ಳುವುದು. ಇನ್ನೊಂದು ಅರ್ಥ ಇದೆ, ಊರ್ಧ್ವರೇತಸ್ಕನಾಗಿರುವುದು ಅಂತ. ಇಲ್ಲಿ ಗುರುಕುಲವಾಸ ಎಂಬ ಶಬ್ದದ ಮೂಲಕವಾಗಿ ಊರ್ಧ್ವರೇತಸ್ಕನೂ ಆಗಿರಬೇಕು ಬ್ರಹ್ಮಚರ್ಯ ಅಂತ ಹೇಳಿದ್ರೆ. ಆದ್ದರಿಂದ ಅದನ್ನೇ ಮುಖ್ಯಾರ್ಥವಾಗಿ ಭಗವಾನ್ ಶಂಕರಾಚಾರ್ಯರು ಭಾಷ್ಯಗಳಲ್ಲೆಲ್ಲ ಬಳಸ್ತಾರೆ. ಯಾಕಂದ್ರೆ ಊರ್ಧ್ವರೇತಸ್ಕ ಒಂದೇ ಶಬ್ದವನ್ನಾಗಿ ತೆಗೆದುಕೊಂಡ್ಬಿಟ್ರೆ ಉಳಿದ ಇಂದ್ರಿಯಗಳ ಬಗ್ಗೆ ಹೇಳಿದಾಗ ಆಗಲ್ಲ. ಉಳಿದ ಎಲ್ಲ ಇಂದ್ರಿಯಗಳು ನಿಗ್ರಹೀತವಾಗಿರಬೇಕು ಎಂಬ ಅರ್ಥದಲ್ಲಿ ಬ್ರಹ್ಮಚರ್ಯಂ ಚರಂತಿ, ಬ್ರಹ್ಮಚರ್ಯವನ್ನ ಆಚರಿಸುತ್ತಾರೆ, ಪರಮಾತ್ಮನಿಗಾಗಿ ತಪಸ್ಸಿನ ಜೀವನವನ್ನು ನಡೆಸ್ತಾರೆ. ತತ್ ಪದಂ ತೇ ಸಂಗ್ರಹೇಣ ಪ್ರಪಕ್ಷೆ, ಆ ಪದವನ್ನ ನಿನಗೆ ಸಂಕ್ಷೇಪವಾಗಿ ಹೇಳ್ತೇನೆ. ಸಂಕ್ಷೇಪವಾಗಿ ಹೇಳ್ತೇನೆ ಅಂತ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಭಗವಂತ ಅಂದ್ರೆ, ಓಂಕಾರವನ್ನು ಹೇಳಲಿಕ್ಕೆ ಹೊರಟಿದ್ದಾನೆ. ಕಠೋಪನಿಷತ್ತಲ್ಲಿ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್ ಅಂತ ಬಂದ್ಬಿಡುತ್ತೆ. ಆ ಓಂಕಾರವೇ ಪರಮಾತ್ಮನ ಸಂಕ್ಷೇಪದ ಪದವಾಗಿದೆ ಅಂತ. ಇಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಆ ಓಂಕಾರದ ಬಗ್ಗೆ ಹೇಳೋದ್ರಿಂದ ಅಷ್ಟೇ ಅಲ್ಲ, ಇನ್ನು ಮುಂದುವರಿದು ಶ್ಲೋಕ ಸಂಖ್ಯೆ 20, 21, 22ರಲ್ಲಿ ಭಗವಂತನ ನಿರ್ಗುಣ ಸ್ವರೂಪವನ್ನು ಕೂಡ ಅವನು ಹೇಳೋದ್ರಿಂದ ಸಗುಣ ನಿರ್ಗುಣ ಎರಡನ್ನೂ ಮುಂದೆ ವಿವರಿಸಲಿಕ್ಕಿದ್ದಾನೆ. ಆ ಕಾರಣದಿಂದ ಓಂಕಾರದ ಪರಿಚಯವನ್ನು ನಮಗೆ ಮಾಡ್ತಿದ್ದಾನೆ. ಮುಂದಿನ ಶ್ಲೋಕ ಓದೋಣ, ಓಂಕಾರದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. 12 ಮತ್ತು 13ನೇ ಶ್ಲೋಕ. ಯಾಕಂದ್ರೆ ಈ ಎರಡೂ ಶ್ಲೋಕಗಳು ಒಂದೇ ಅನ್ವಯವನ್ನ ಹೊಂದಿದೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ನ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂಗತಿಂ. ಈ ಎರಡು ಶ್ಲೋಕ ಸೇರಿ ಒಂದೇ ವಾಕ್ಯ. ಏನದು? ದೇಹವನ್ನ ಬಿಡುವುದಕ್ಕಿಂತ ಮುಂಚೆ ಯೋಗ ಸಾಧನೆಯಿಂದ ದೇಹವನ್ನ ಬಿಡುವ ಪದ್ಧತಿ, ರೀತಿ ಕ್ರಮಕ್ರಮವಾಗಿ ಹೇಳ್ತಿದ್ದಾನೆ ದೇವರು. ಮೊದಲನೇದಾಗಿ ಸರ್ವದ್ವಾರಾಣಿ ಸಂಯಮ್ಯ, ಎಲ್ಲ ದ್ವಾರಗಳನ್ನು ಮುಚ್ಚಬೇಕು, ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು. ಎಲ್ಲ ದ್ವಾರ ಅಂದ್ರೆ ಯಾವುದು? ಎಷ್ಟು ದ್ವಾರ ಇದೆ? 11 ದ್ವಾರ ಇದೆ.
ಅದ್ರ ಒಂದು ದ್ವಾರ ಬಿಡಬೇಕು, ಬ್ರಹ್ಮರಂಧ್ರ ಒಂದು ಬಿಡಬೇಕು, ಯಾಕಂದ್ರೆ ಅಲ್ಲಿ ಅವನು ಹೋಗಬೇಕಾಗಿರೋದ್ರಿಂದ. ಇಲ್ಲಿ ಸರ್ವದ್ವಾರ ಎನ್ನುವ ಶಬ್ದಕ್ಕೆ ಮುಖ್ಯ ಅರ್ಥ ಪಂಚ ಜ್ಞಾನೇಂದ್ರಿಯಗಳನ್ನ. ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ. ಅದರಿಂದ ಯೋಗಾಭ್ಯಾಸದ ಸಂದರ್ಭದಲ್ಲಿ ಏನಂತ ಹೇಳ್ತಾರೆ, ಅದಕ್ಕೆ ಪ್ರತ್ಯಾಹಾರ ಎಂಬುದಾಗಿ ಏನು ಹೇಳ್ತಾರೆ. ಆ ಪ್ರತ್ಯಾಹಾರ ಸಾಧನೆಯ ಬಲದಿಂದ ಇಂದ್ರಿಯಗಳನ್ನ ಒಳಗೆ ಸೆಳೆದುಕೊಳ್ಳುವ, ಇಂದ್ರಿಯಗಳನ್ನ ಅದರ ಗೋಲಕದ, ಅದರ ಸ್ವರೂಪದಲ್ಲಿ, ಅಂದ್ರೆ ಮನಸ್ಸಿನ ರೂಪದಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯ ಏನು ಬಂದಿರುತ್ತೆ, ಅದೇ ಸರ್ವದ್ವಾರಾಣಿ ಸಂಯಮ್ಯ. ಆ ರೀತಿ ಇಂದ್ರಿಯಗಳನ್ನೆಲ್ಲ ಒಳ ಸೆಳೆದುಕೊಳ್ಳಬೇಕು, ಒಳಗೆಳೆದುಕೊಳ್ಳಬೇಕು. ಪ್ರತಿ ಆಹಾರ ಅಂತ ಹೇಳ್ತಾರೆ. ಪ್ರತಿ ಅಂದ್ರೆ ಒಳಗೆ, ಆಹಾರ ಅಂದ್ರೆ ಎಳೆದುಕೊಳ್ಳೋದು ಅಂತ. ಅದು ಒಂದನೇ ಕೆಲಸ. ಎರಡನೇ ಕೆಲಸ ಮನಃ ಹೃದಯ ನಿರುದ್ಧಚ. ಇಂದ್ರಿಯಗಳೆಲ್ಲ ಮನಸ್ಸಾಗಿ ಮಾರ್ಪಟ್ಟಿವೆ. ಆ ಮನಸ್ಸನ್ನ ಏನು ಮಾಡಬೇಕು? ಹೃದಯ ನಿರುದ್ಧ, ಹೃದಯದಲ್ಲಿ, ಅದರ ಮೂಲ ಸ್ಥಾನದಲ್ಲಿ ನಿರೋಧ ಮಾಡಬೇಕು. ನಿರೋಧ ಅಂತ ಹೇಳಿದ್ರೆ ವೃತ್ತಿರಹಿತವಾಗಿ ಮಾಡಿಕೊಳ್ಳಬೇಕು ಅಂತ. ಚಿತ್ತವೃತ್ತಿ ನಿರೋಧ, ನಿರುದ್ಧ ಅನ್ನೋ ಒಂದು ಭೂಮಿಕೆ ಇದೆ, ಯೋಗ ಸೂತ್ರಗಳೆಲ್ಲ ವರ್ಣನೆ ಬರುತ್ತೆ. ವೃತ್ತಿರಹಿತವಾಗಿ ಮಾಡಿಕೊಳ್ಳಬೇಕು. ಆಲೋಚನೆ ರಹಿತವಾದಂತಹ ಮನಸ್ಸು ತನ್ನ ಮೂಲದಲ್ಲಿ ಹೋಗಿ ನಿಲ್ತದೆ. ಮೂಲದಿಂದ ಮನಸ್ಸು ಹೊರಗೆ ಬರುವ ಪ್ರಕ್ರಿಯೆ ಅಂದ್ರೇನು? ಆಲೋಚನೆಗಳು ಬರೋದು. ಆಲೋಚನೆಗಳು ಶಾಂತವಾಯಿತು, ಮನಸ್ಸು ಎಲ್ಲಿ ಹೋಗ್ತದೆ? ತನ್ನ ಮೂಲಕ್ಕೆ ಹೋಗಿ ನಿಲ್ತದೆ. ಅದಾದ ಮೇಲೆ ಮೂರನೇ ಸಂಗತಿ ಪ್ರಾಣಂ ಮೂರ್ಧ್ನಿ ಆದಾಯ. ಈ ಪಂಚ ಪ್ರಾಣಗಳಿದೆಯಲ್ಲ, ಅದೆಲ್ಲವನ್ನು ಒಂದೇ ಪ್ರಾಣವಾಗಿ, ಉದಾನ ಪ್ರಾಣವಾಗಿ ಮಾಡಿಕೊಳ್ತಾನೆ. ಈ ಎಲ್ಲಾ ಪ್ರಕ್ರಿಯೆಯೂ ಕೂಡ ಅನುಭವಿಯಾದ ಗುರುಗಳ ಬಳಿಯಲ್ಲೇ ತಿಳಿದು ಮಾಡಬೇಕಾದ ಅಭ್ಯಾಸ. ಭಗವದ್ಗೀತೆಯ ಶ್ಲೋಕಗಳನ್ನು ಓದಿಕೊಂಡು ನಾವು ಸ್ವತಂತ್ರವಾಗಿ ಇದನ್ನೆಲ್ಲ ನಾನು ಅಭ್ಯಾಸ ಮಾಡ್ತೇನೆ ಅಂತ ಹೊರಡಬಾರ್ದು. ಇವೆಲ್ಲವೂ ಅತ್ಯಂತ ಗೋಪ್ಯವಾದ, ರಹಸ್ಯವಾದ ವಿಷಯ. ಇದು ಅತ್ಯಂತ ವಿಸ್ತಾರವಾಗಿಯೂ ತಿಳಿಯಬೇಕಾದ ಸಂಗತಿ, ಗುರುಮುಖೇನ ತಿಳಿಯಬೇಕಾದಂತಹ ಸಂಗತಿ. ಆದ್ರಿಂದ ಸಂಕ್ಷೇಪವಾಗಿ ಅದರ ಬಗ್ಗೆ ಭಗವಂತ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಅವನೇನು ಮಾಡ್ತಾನೆ? ಪಂಚಪ್ರಾಣಗಳನ್ನ ಉದಾನ ಪ್ರಾಣವಾಗಿ ಮಾರ್ಪಡಿಸಿಕೊಂಡು ಆ ಉದಾನ ಪ್ರಾಣದ ಸಹಾಯದಿಂದ ಹೃದಯದಲ್ಲಿ ನಿಲ್ಲಿಸಿದ ಆ ಮನಸ್ಸನ್ನ, ಆ ಮನಸ್ಸಿನಲ್ಲಿ ಪಂಚಜ್ಞಾನೇಂದ್ರಿಯಗಳು ಕೂಡ ಲಯವಾಗಿವೆ. ಪಂಚಜ್ಞಾನೇಂದ್ರಿಯ ಸಹಿತವಾದ ಅಂತಃಕರಣವನ್ನ ಹೃದಯದಿಂದ ಎತ್ತಿಕೊಂಡು ಮೇಲಕ್ಕೆ ತರ್ತಾನೆ ಪ್ರಾಣದ ಸಹಾಯದಿಂದ. ಹೇಗೆ ಅಂದ್ರೆ, ಹೃದಯದಿಂದ ಒಂದು ನಾಡಿ ಹೊರಟಿದೆ, ಸುಷುಮ್ನಾ ನಾಡಿ ಅಥವಾ ಬ್ರಹ್ಮನಾಡಿ ಎಂಬುದಾಗಿ ಹೇಳ್ತಾರೆ. ಹೃದಯದಿಂದ ಆರಂಭಿಸಿ ಹುಬ್ಬುಗಳ ನಡುವೆ ದಾಟಿ ಬ್ರಹ್ಮರಂಧ್ರದವರೆಗೂ ಇರತಕ್ಕಂತಹ ಒಂದು ನಾಡಿ. ಆ ಮೂಲಕ ಹೃದಯದಿಂದ ಜೀವಾತ್ಮನನ್ನು ಎತ್ತಿಕೊಂಡು ಬಂದು ಆ ಪ್ರಾಣವು ಮೂರ್ಧ್ನಿ, ಹಿಂದಿನ ಶ್ಲೋಕದಲ್ಲಿ ಅರ್ಥಾತ್ ಶ್ಲೋಕ 10ರಲ್ಲಿ ಭ್ರುವೋರ್ ಮಧ್ಯೆ ಅಂತ ಹೇಳಿದ್ದ. ಈಗ ಹೇಳ್ತಾನೆ ಮೂರ್ಧ್ನಿ ಅಂದ್ರೆ ನೆತ್ತಿ, ಬ್ರಹ್ಮರಂಧ್ರದಲ್ಲಿ ಅದನ್ನ ನಿಲ್ಲಿಸಿಕೊಳ್ತಾನೆ. ಆದಾಯ ಅಂದ್ರೆ ಇಟ್ಟುಕೊಂಡು. ಅಲ್ಲಿ ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ. ಬ್ರಹ್ಮರಂಧ್ರ, ಅಲ್ಲಿ ಸಹಸ್ರಾರ ಚಕ್ರವಿದೆ. ಹುಬ್ಬುಗಳ ಮಧ್ಯೆ ಆಜ್ಞಾಚಕ್ರವಿದೆ. ಅಂದ್ರೆ ಆರಂಭದಲ್ಲಿ ಏನು ಮಾಡ್ತಾನೆ? ಸುಷುಮ್ನಾ ದ್ವಾರಕ್ಕೆ ಅದನ್ನು ತೆಗೆದುಕೊಂಡು ಬಂದು ನಿಲ್ಲಿಸ್ತಾನೆ. ಅಲ್ಲಿಂದ ಭೂಮಿ ಜಯಕ್ರಮೇಣ ಒಂದೊಂದೇ ಭೂಮಿಕೆಯನ್ನು ಗೆಲ್ಲುತ್ತಾ ಮೇಲಕ್ಕೆ ಆಜ್ಞಾಚಕ್ರದ ಸ್ಥಿತಿಯಲ್ಲಿ ಬಂದು ಸ್ವಲ್ಪ ಕಾಲ ನಿಲ್ಲಿಸಿಕೊಳ್ತಾನೆ. ಅಲ್ಲಿಂದ ಅದನ್ನು ತೆಗೆದುಕೊಂಡು ಹೋಗಿ ನೆತ್ತಿಯ ಮೇಲೆ ಬ್ರಹ್ಮರಂಧ್ರದ ಸಮೀಪ ಅದನ್ನು ಇಟ್ಟುಕೊಳ್ತಾನೆ. ಆಮೇಲೆ ಏನ್ ಮಾಡ್ತಾನೆ? ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್. ಇದು 4ನೇ ಸಂಗತಿ. ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾನೆ. ಪ್ರಾಣಂ ಮೂರ್ಧ್ನಿ ಆದಾಯ ಯೋಗಧಾರಣಾಂ ಆಸ್ಥಿತಃ ಯಹ. ಯೋಗಧಾರಣೆಯಿಂದ ಇದ್ದವನಾಗಿ ಅಂತ.
ಯೋಗಧಾರಣೆ ಅಂತ ಹೇಳಿದ್ರೇನು? ಮನಸ್ಸು ಬುದ್ಧಿಯನ್ನ ಒಂದು ಕಡೆಗೆ ನಿಲ್ಲಿಸುವ ಸಾಮರ್ಥ್ಯಕ್ಕೆ ಯೋಗಧಾರಣೆ ಅಂತ ಹೇಳ್ತಾರೆ. ಯೋಗ ಅನ್ನೋದು ಚಿತ್ತವೃತ್ತಿ ನಿರೋಧ. ಆದ್ದರಿಂದ ಈ ಪ್ರಕ್ರಿಯೆಯನ್ನೇ ಇಲ್ಲಿ ಯೋಗಧಾರಣೆ ಅಂತ ಕರೆದಿದೆ. ಬ್ರಹ್ಮರಂಧ್ರದಲ್ಲಿ ಪ್ರಾಣವನ್ನ ನಿಲ್ಲಿಸಿ ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್, ಓಂ ಎಂಬ ಏಕಾಕ್ಷರ ಬ್ರಹ್ಮವನ್ನ ಉಚ್ಚರಿಸ್ತಾನೆ. ಇದು ಬಾಯಲ್ಲಿ ಉಚ್ಚರಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಸೂಕ್ಷ್ಮ ಶರೀರವೇ ವೃತ್ತಿ ಸೂಕ್ಷ್ಮವಾಗಿ ಮೇಲಕ್ಕಿದೆ, ವೃತ್ತಿ ಸಂಪೂರ್ಣ ರಹಿತವಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಮಾನಸಿಕವಾಗಿ ಆ ಓಂ ಎಂಬ ಉಚ್ಚಾರಣೆ ಆಗುತ್ತದೆ, ಮೌಖಿಕವಾಗಿ ಆಗಲ್ಲ. ಓಂ ಎಂಬ ಏಕಾಕ್ಷರ ಬ್ರಹ್ಮವನ್ನು ಉಚ್ಚರಿಸಿ. ಇಲ್ಲಿ ಈ ಏಕಾಕ್ಷರ ಬ್ರಹ್ಮ ಏನಿದೆ, ಇದೇ ಹಿಂದಿನ ಶ್ಲೋಕದಲ್ಲಿ ಅವನು ಹೇಳಿದ್ದು, ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಹ. ಅದ್ಯಾವುದಪ್ಪ ಅಂದ್ರೆ ಇದೆ ಓಂ ಎಂಬ ಏಕಾಕ್ಷರ ಬ್ರಹ್ಮ, ಒಂದೇ ಅಕ್ಷರ ಉಳ್ಳ ಬ್ರಹ್ಮ. ಅದನ್ನ ಉಚ್ಚರಿಸ್ತಾನೆ ವ್ಯಾಹರನ್. ಅಷ್ಟೇ ಅಲ್ಲ, ಮಾಂ ಅನುಸ್ಮರನ್, ಓಂಕಾರವನ್ನ ವಾಚಕದ ರೂಪದಲ್ಲಿ ಉಪಾಸನೆಯನ್ನ ಮಾಡಿ ದೀರ್ಘಕಾಲ ಆ ಧ್ಯೇಯವಾಗಿ ಭಗವಂತನನ್ನೇ ಅನುಸಂಧಾನ ಮಾಡುತ್ತಾ ಇದ್ದವನು ಕೊನೆಯ ಕ್ಷಣದಲ್ಲಿ ಓಂ ಎಂಬುದಾಗಿ ಮಾನಸಿಕವಾಗಿ ಉಚ್ಚರಿಸುತ್ತಾ ಆ ಭಗವಂತನ ಸಗುಣ ಸ್ವರೂಪವನ್ನೇ ಧ್ಯಾನಿಸುತ್ತಾ ಮಾಂ ಅನುಸ್ಮರನ್, ಇಲ್ಲಿ ಅನುಸ್ಮರನ್ ಎಂಬ ಶಬ್ದಕ್ಕೆ ಅರ್ಥ ಭಗವಂತನನ್ನೇ ಧ್ಯಾನಿಸುತ್ತಾ ದೇಹಂ ತ್ಯಜನ್ ಪ್ರಯಾತಿ, ದೇಹವನ್ನು ಬಿಟ್ಟು ಹೋಗುವವನು, ಕಲೇಬರವನ್ನ ಬಿಟ್ಟು ಹೋಗುವವನು, ಸಹ ಪರಮಾಂಗತಿಂ ಯಾತಿ, ಅವನು ಶ್ರೇಷ್ಠವಾದ ಗತಿಯನ್ನು ಹೊಂದುತ್ತಾನೆ, ಮೋಕ್ಷವನ್ನ ಹೊಂದುತ್ತಾನೆ. ಇಲ್ಲಿ ಮೋಕ್ಷ ಅಂದ್ರೆ ಪುನಃ ಪುನಃ ನೆನಪಿಸ್ತೇನೆ, ಕ್ರಮಮುಕ್ತಿ. 8ನೇ ಅಧ್ಯಾಯದಲ್ಲಿ ಸ್ವಲ್ಪ ಹೊತ್ತು ಜೀವಬ್ರಹ್ಮೈಕ್ಯ ವಿಚಾರವನ್ನು ಬದಿಗಿಡಬೇಕು. ನಾವು ಜೀವನ್ಮುಕ್ತಿಯನ್ನು ಬದಿಗಿಡಬೇಕು. ಇಲ್ಲಿ ಈಶ್ವರನ ಸಗುಣ ಸ್ವರೂಪದ ಚಿಂತನೆ, ಆ ಮೂಲಕವಾಗಿ ಕ್ರಮಮುಕ್ತಿ, ಇದೇ ಮುಖ್ಯವಾದಂತಹ ವಿಷಯ. ಸಗುಣ ಸ್ವರೂಪದ ಚಿಂತನೆ ಹೆಸರು ಉಪಾಸನೆ. ಉಪಾಸನೆ ಮತ್ತು ಕ್ರಮಮುಕ್ತಿ ಮುಖ್ಯವಾದ ವಿಷಯ. ಹೀಗೆ ಯೋಗ ಸಾಧನೆಯಿಂದ ದೇಹ ಬಿಡುವವನು ಪರಮಾತ್ಮನನ್ನೇ ಪಡೆಯುತ್ತಾನೆ ಅಂತ. ನೋಡಿ, ನಿಮಗೂ ಅನಿಸ್ತಾ ಇರ್ಬೋದು ತುಂಬಾ ಕಠಿಣ ಅಂತ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅವನು ಕೂತ್ಕೊಂಡಿರ್ಬೇಕು, ತನ್ನ ದೇಹ ಸ್ಥಿತಿ ಧ್ಯಾನದ ಭಂಗಿಯಲ್ಲಿ ಇರಬೇಕು, ಮತ್ತೆ ಎಲ್ಲ ಪ್ರಕ್ರಿಯೆಯನ್ನ ಬಹಳ ಎಚ್ಚರಿಕೆಯಿಂದ ಅವನು ಮಾಡಬೇಕು. ಇಷ್ಟು ಮಾಡಬೇಕಾದ್ರೆ ಅವನು ಎಷ್ಟು ಅಭ್ಯಾಸ ಮಾಡಿರ್ಬೇಕು, ಜೀವನ ಪರ್ಯಂತ ಎಂತಹ ಒಂದು ಸಾಧನೆಯನ್ನು ಮಾಡಿರ್ಬೇಕು. ಆ ಜಾಗೃತ ಸ್ಥಿತಿಯಲ್ಲಿ ಪರಮಾತ್ಮನನ್ನೇ ಸ್ಮರಿಸುತ್ತ ದೇಹ ಬಿಡುವಂತಹ ಈ ಒಂದು ಸಾಧನೆಯ ವ್ಯವಸ್ಥೆ ಬಹುಶಃ ಪ್ರಪಂಚದ ಇನ್ಯಾವುದೇ ಧರ್ಮದ ವ್ಯವಸ್ಥೆಯಲ್ಲಿ ಇರ್ಲಿಕ್ಕಿಲ್ಲ. ಸಾವನ್ನು ಇಷ್ಟು ವ್ಯವಸ್ಥಿತವಾಗಿ ಪಡೆಯುವಂತಹ ಪ್ರಕ್ರಿಯೆ ಜಗತ್ತಿನ ಇನ್ನಾವುದೇ ಸಿದ್ಧಾಂತಗಳಲ್ಲಿ, ಮತಗಳಲ್ಲಿ ಬರೆದಿರ್ಲಿಕ್ಕಿಲ್ಲ ಅಂತ. ನಮ್ಮ ವೈದಿಕ ಸನಾತನ ಧರ್ಮದ ಶ್ರೇಷ್ಠತೆ ನೋಡಿ. ಇದು ಬರೀ ಸಿದ್ಧಾಂತವಲ್ಲ, ಹಿಂದೆಲ್ಲ ಋಷಿಗಳು ಮಹಾತ್ಮರು ಈ ರೀತಿಯಾಗಿ ದೇಹವನ್ನು ಬಿಡ್ತಾ ಇದ್ರು. ಆದ್ದರಿಂದ ಆ ಓಂಕಾರವನ್ನ ಸ್ಮರಿಸಿ, ಓಂಕಾರದಿಂದ ಧ್ಯೇಯನಾದ ಪರಮಾತ್ಮನನ್ನು ಸ್ಮರಿಸುವುದು ಮುಖ್ಯವಾದಂತಹ ವಿಷಯ. ನೋಡಿ, ಇಲ್ಲಿ ಓಂಕಾರವನ್ನ ಪರಮಾತ್ಮನ ವಾಚಕವಾಗಿ ಹೇಳಿದೆ. ಒಬ್ಬ ವ್ಯಕ್ತಿ ರಾಮ ಭಕ್ತನಾಗಿದ್ರೆ ಅವನು ರಾಮ ಅಂತ ಹರಿಬಹುದು. ರಾಮ ಮಂತ್ರದ ಅರ್ಥವು ಓಂಕಾರದ ಮಂತ್ರದ ಅರ್ಥವು ಒಂದೇ. ಕೃಷ್ಣ ಭಕ್ತನಾಗಿದ್ರೆ ಕೃಷ್ಣ ಅಂತ ಹೇಳ್ಬಹುದು. ಶಿವ ಭಕ್ತನಾಗಿದ್ರೆ ಶಿವ ಅಂತ ಹೇಳ್ಬಹುದು. ದೇವಿ ಭಕ್ತನಾಗಿದ್ರೆ ದೇವಿ ಅಂತ ಹೇಳ್ಬೋದು, ಲಲಿತಾ ಅಂತ ಹೇಳ್ಬಹುದು, ಅಥವಾ ದೇವಿಯ ಯಾವುದೇ ನಾಮವನ್ನು ಹೇಳ್ಬೋದು, ಲಕ್ಷ್ಮಿ, ಸರಸ್ವತಿ, ಯಾವುದೇ ನಾಮವನ್ನು ಹೇಳ್ಬೋದು, ಗಣಪತಿ ಅಂತ ಹೇಳ್ಬೋದು. ಈ ಎಲ್ಲ ಶಬ್ದಗಳ ಅರ್ಥವು
ಓಂಕಾರದ ಅರ್ಥವೂ ಒಂದೇ. ಅದರಿಂದ ನಾವು ಓಮ್ಮನ್ನ ಹೇಳಿಯೇ ದೇಹ ಬಿಡಬೇಕು ಇಲ್ಲ, ನಮ್ಮ ಇಷ್ಟ ದೇವರ ನಾಮವನ್ನ ಉಚ್ಚರಿಸಿ ಆ ಇಷ್ಟದೇವರ ರೂಪವನ್ನ ಸ್ಮರಿಸಿ ದೇಹವನ್ನು ಬಿಡಬೇಕು. ಅಲ್ಲ, ಈಗ ಶಿವಭಕ್ತರಾದ್ರೆ ಶಿವಲೋಕಕ್ಕೆ ಹೋಗ್ತಾರೆ, ವಿಷ್ಣು ಭಕ್ತರು ವೈಕುಂಠಕ್ಕೆ, ಎರಡು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಆಯ್ತಲ್ಲ ಅಂತ. ಇಲ್ಲಿ ನೋಡಿ, ಇದೆಲ್ಲ ಪುರಾಣಗಳಲ್ಲಿ ಆಯಾ ಭಕ್ತರಿಗೆ ಆಯಾ ಲೋಕಾದಿಗಳ ಬಗ್ಗೆ ವರ್ಣಿಸಿರೋದಿದೆ. ಆದರೆ ವೇದಾಂತದ ಪರಿಭಾಷೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ ಬ್ರಹ್ಮಲೋಕವೇ ಈ ಎಲ್ಲ ಲೋಕಗಳ ತಾತ್ಪರ್ಯ ಅರ್ಥ. ಅದರಿಂದ ಯಾವುದೇ ರೂಪದಲ್ಲಿ ಭಗವಂತನನ್ನು ಚಿಂತಿಸಿದ್ರೂ ಹೋಗುವುದು ಬ್ರಹ್ಮಲೋಕಕ್ಕೆ. ಇದು ಆಮೇಲೆ ಈ ಓಂಕಾರ ಅಂತಿದೆಯಲ್ಲ, ಇದ್ರ ಬಗ್ಗೆ ಸಾಕಷ್ಟು ವಿವರಗಳು ಉಪನಿಷತ್ತುಗಳಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ್ದಿದೆ. ನಿರ್ಗುಣ ಬ್ರಹ್ಮಕ್ಕೂ ಸಗುಣ ಬ್ರಹ್ಮಕ್ಕೂ ಆಲಂಬನ ಓಂಕಾರವೇ. ಅಂದ್ರೆ ಶ್ರೇಷ್ಠವಾದ ಆಲಂಬನ. ಇದು ಒಂದೇ ಆಲಂಬನ ಅಂತಲ್ಲ, ಶ್ರೇಷ್ಠವಾದ ಆಲಂಬನ. ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ. ಆಲಂಬನೆ ಅಂದ್ರೇನು? ಆಧಾರ ಅಂತ. ನಾವು ಹೇಗೆ ಶಿವಲಿಂಗ ಅನ್ನುವಂಥದ್ದು ನಮ್ಮ ಮನಸ್ಸಿಗೊಂದು ಆಧಾರವೋ, ಅಥವಾ ಶಾಲಿಗ್ರಾಮ ಅನ್ನುವಂಥದ್ದು ಆಲಂಬನ, ಹಾಗೆ ಓಂಕಾರವು ಪ್ರತೀಕವೂ ಆಗತ್ತೆ. ಭಗವಂತನ ಉಪಾಸನೆಗೆ ಒಂದು ಪ್ರತೀಕ ಆಗ್ತದೆ. ನೋಡಿ, ನಮ್ಮಲ್ಲಿ ಎರಡು ರೀತಿಯ ಉಪಾಸನೆಗಳಿದೆ, ಪ್ರತಿಮಾ ಉಪಾಸನೆ, ಪ್ರತೀಕ ಉಪಾಸನೆ ಅಂತ. ಪ್ರತಿಮಾ ಅಂದ್ರೆ ಮುಖ, ಕೈ, ಕಾಲು, ಕಣ್ಣು ಮುಂತಾದಂತಹ ಆಕೃತಿ ಉಳ್ಳ ಪರಮಾತ್ಮನ ಒಂದು ಸಂಕೇತ. ರಾಮ, ಕೃಷ್ಣ, ಶಿವ ಮುಂತಾದವುಗಳ ಧ್ಯಾನ ಶ್ಲೋಕದಲ್ಲೆಲ್ಲ ಹೇಳ್ತೇವಲ್ಲ ಹಾಗೆ. ಇನ್ನೊಂದು ಪ್ರತೀಕ ಅಂದ್ರೆ ಚಿಹ್ನೆ, ಗುರುತು ಅಂತ. ಶಾಲಿಗ್ರಾಮವೋ, ಶಿವಲಿಂಗವೋ, ಓಂಕಾರವೋ ಇದೆಲ್ಲವೂ ಕೂಡ ಚಿಹ್ನೆ, ಪರಮಾತ್ಮನ ಗುರುತದು. ಲಿಂಗ ಎಂಬ ಶಬ್ದಕ್ಕೆ ಚಿಹ್ನೆ ಅಂತಾನೆ ಅರ್ಥ. ಒಂದೋ ಪ್ರತಿಮೆಯನ್ನ ನಾವು ಆಶ್ರಯಿಸಬಹುದು ಮನಸ್ಸಿನ ಏಕಾಗ್ರತೆಗೆ. ಕೆಲವರಿಗೆ ಆ ರೀತಿ ಪ್ರತಿಮೆಗಳೆಲ್ಲ ಇಷ್ಟ ಆಗಲ್ಲ, ನನಗೆ ನಿರಾಕಾರವಾದ ವಿಶೇಷ ಆಕಾರ ಹೊಂದಿರಬಾರದು ಅಂತ ಬಯಸುವವರು ಓಂಕಾರಾದಿಗಳಲ್ಲಿ ಮತ್ತು ಲಿಂಗಾದಿಗಳಲ್ಲಿ ಮನಸ್ಸನ್ನು ನಿಲ್ಲಿಸಬಹುದು, ಏನು ತೊಂದರೆ ಇಲ್ಲ. ಅದರಲ್ಲಿ ಓಂಕಾರದಲ್ಲಿ ಎರಡು ರೀತಿ. ಆ ಓಂಕಾರದ ಆಕಾರ ಏನಿದೆ ಅದನ್ನೇ ಪರಮಾತ್ಮ ಅಂತ ಧ್ಯಾನಿಸಬಹುದು. ಓಂ ಎಂದು ಚಿಹ್ನೆ ಇದೆಯಲ್ಲ, ಪ್ರಣವ. ಗಣಪತಿಯನ್ನ ಪ್ರಣವ ಸ್ವರೂಪಿ ಅಂತ ಹೇಳ್ತಾರೆ. ಅದಕ್ಕೆ ಗಣಪತಿಯನ್ನು ಸರಿಯಾಗಿ ನೋಡಿದ್ರೆ ಓಂಕಾರದ ಆಕಾರದಲ್ಲಿ ಇದ್ದಾನೆ ಅಂತ. ಆದ್ರಿಂದ ಆ ಪ್ರಣವ ರೂಪವನ್ನೇ ಭಗವಂತನ ಪ್ರತೀಕ ಎಂಬುದಾಗಿ, ಭಗವಂತನ ಅಭಿವ್ಯಕ್ತಿ ಎಂಬುದಾಗಿ ಚಿಂತಿಸಬಹುದು. ಹೇಗೆ ಅರಿಶಿಣದ ಒಂದು ಮುದ್ದೆಯನ್ನ ಗಣಪತಿ ಎಂಬುದಾಗಿ ಧ್ಯಾನಿಸ್ತೇವಲ್ಲ ಅಲ್ವಾ? ಏತಸ್ಮಿನ್ ಹರಿದ್ರಾ ಬಿಂಬೆ ಸುಮುಖಂ ಮಹಾಗಣಪತಿಂ ಆವಾಹಯಾಮಿ. ಅದರಿಂದ ನಮ್ಮ ಪರಂಪರೆಯಲ್ಲಿ ಇದೆ, ಒಂದು ಜ್ಯೋತಿಯನ್ನ, ಬೆಳಕನ್ನ ಭಗವಂತ ಅಂತ ಧ್ಯಾನಿಸಬಹುದು. ಹಾಗೆ ಓಂಕಾರದ ಆಕಾರವನ್ನೇ ಧ್ಯಾನಿಸಬಹುದು, ಅದನ್ನ ಪ್ರತೀಕ ಉಪಾಸನೆ. ಇನ್ನೊಂದು ವಾಚಕವಾಗಿಯೂ ಬಳಸಬಹುದು. ವಾಚಕ ಅಂದ್ರೇನು? ಓಂ ಎಂಬ ಶಬ್ದ, ಅಲ್ಲಿ ಯಾವುದೇ ವಿಶಿಷ್ಟ ಆಕಾರದ ಬಗ್ಗೆ ಲಕ್ಷ್ಯ ಇಲ್ಲ. ಆ ಓಂ ಎಂಬ ಶಬ್ದದ ಮೇಲೆಯೇ ಭಗವಂತ ಎಂಬುದಾಗಿ ಧ್ಯಾನಿಸುವಂಥದ್ದು. ಉದಾಹರಣೆಗೆ ರಾಮ ಎಂಬಂತಹ ಶಬ್ದವೇ ಭಗವಂತನ ಪ್ರತೀಕ ಎಂಬುದಾಗಿ ಭಾವಿಸುವ ಹಾಗೆ. ಅಲ್ಲಿ ವಿಶಿಷ್ಟ ಆಕಾರದ ಯಾವುದೇ ಕಲ್ಪನೆ ಇಲ್ಲ. ಒಟ್ಟಿನಲ್ಲಿ ಓಂ ಎಂಬ ಅಕ್ಷರವನ್ನ ಪರಮಾತ್ಮನಿಗೆ, ಸಗುಣ ಬ್ರಹ್ಮನಿಗೂ ಆಲಂಬನೆಯಾಗಿ ಹಾಗೂ ನಿರ್ಗುಣ ಬ್ರಹ್ಮದ ಚಿಂತನೆಗಾಗಿಯೂ ಬಳಸಬಹುದು. ಇಡೀ ಮಾಂಡೂಕ್ಯೋಪನಿಷತ್ತು ಅನ್ನೋದು ಓಂಕಾರದ ಚಿಂತನೆ. ಅಕಾರ, ಉಕಾರ, ಮಕಾರ ಮತ್ತು ಅಮಾತ್ರವಾದಂತಹ ಶಾಂತಿ, ಸೈಲೆನ್ಸ್ ಏನಿದೆ, ಈ ನಾಲ್ಕನ್ನೂ ಸೇರಿಸಿಕೊಂಡು ಚಿಂತನೆ ಮಾಡುವ ಒಂದು ಪ್ರಕ್ರಿಯೆ ಅದರಲ್ಲಿದೆ. ಆದ್ದರಿಂದ ಅದು ನಿರ್ಗುಣ ಚಿಂತನೆಗೂ ಕೂಡ ಓಂಕಾರವು ಸಹಾಯ ಮಾಡುತ್ತೆ. ಸಗುಣ ಉಪಾಸನೆಗೂ ಕೂಡ ಓಂಕಾರನು ಶ್ರೇಷ್ಠ ಆಲಂಬನೆ. ಅದರ ತಾತ್ಪರ್ಯ ಇಷ್ಟೇ, ನಿರ್ಗುಣ ಸಗುಣಾತ್ಮಕವಾದ ಪರಮಾತ್ಮನ ವರ್ಣನೆ ಅದಷ್ಟೇ. ಅದಕ್ಕೆ ಪ್ರಣವ ಎಂಬುದಾಗಿ ಕರೀತಾರೆ. ಪ್ರಕರ್ಷೇಣ ನೂಯತೆ, ಸ್ತೂಯತೆ, ಚೆನ್ನಾಗಿ ಭಗವಂತನನ್ನ ಹೊಗಳಿದ್ದುದು ಅಂತ. ಹಾಗೆ ಆ ರೀತಿಯಿಂದ ಆ ಸಗುಣ ನಿರ್ಗುಣಾತ್ಮಕವಾದ ಪರಮಾತ್ಮನೇ ನಮ್ಮೆಲ್ಲರ ಬದುಕಿನ ಡೆಸ್ಟಿನೇಷನ್, ಅಂತಿಮ ಗುರಿ. ಅದನ್ನೇ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷಿ ಅಂತ ಭಗವಂತ ಹೇಳ್ತಾನೆ.
ಯಾವ ಪದ ಅದು? ಓಂಕಾರದಿಂದ ನಾವು ಪಡೆಯಬೇಕಾದ, ಸಗುಣವೋ ನಿರ್ಗುಣವೋ ಎರಡೂ ಸರಿ. ಸಗುಣವಾದರೆ ಕ್ರಮಮುಕ್ತಿಯ ಮೂಲಕ, ನಿರ್ಗುಣವಾದರೆ ಜೀವನ್ಮುಕ್ತಿಯ ಮೂಲಕ ಪಡೆಯಬೇಕಾದ ಪರಮಾತ್ಮ ಸ್ವರೂಪ, ಅದನ್ನು ನಿನಗೆ ಹೇಳ್ತೇನೆ ಎಂಬುದಾಗಿ ಹೇಳಿದ್ದ. ಅದನ್ನು ಪಡೆಯುವ ವಿಧಾನವನ್ನ ಮತ್ತು ಆ ಸ್ವರೂಪವನ್ನ ಹೇಳಿದ್ದಾನೆ. ಓಂ ಎಂಬುದಾಗಿ ಉಚ್ಚರಿಸುತ್ತ ನಮ್ಮ ಇಷ್ಟ ದೇವರ ಸ್ಮರಣೆಯನ್ನ ಮಾಡುತ್ತ ದೇಹವನ್ನ ಬಿಟ್ಟವನು ಮತ್ತೆ ಹಿಂತಿರುಗಿ ಬರದ ಪರಮಾತ್ಮ ಸ್ವರೂಪವನ್ನು ಪಡೀತಾನೆ. ಪರಮಾಂಗತಿಂ, ಶ್ರೇಷ್ಠವಾದಂತಹ ಸ್ಥಿತಿಯದು. ಇವೆಲ್ಲವೂ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಾಧನೆಯ ವಿಷಯ. ಹೀಗೆಂತ ಒಂದು ಇದೆ ಅಂತ ನಮಗೆ ಗೊತ್ತಿದ್ರೆ ಆಯ್ತು. ಆದರೆ ನಮಗೆ ಮಾರ್ಗ ಏನು, ನಮ್ಮಂಥವರಿಗೆ ಉಪಾಯ ಏನು ಅಂತ ಭಗವಂತ ಕರುಣೆಯಿಂದ ಎಲ್ಲರಿಗೂ ಸುಲಭವಾದ ಒಂದು ಮಾರ್ಗವನ್ನು ಉಪದೇಶಿಸ್ತಾನೆ. ಯೋಗ ಸಾಧನೆಯಿಂದ ದೇಹ ಬಿಡಲಿಕ್ಕೆ ಎಲ್ಲರ ಹತ್ರ ಸಾಧ್ಯವಾಗಲ್ಲ. ಎಲ್ಲರಿಗೂ ಸಾಧ್ಯವಾಗುವಂತಹ ಮಾರ್ಗ ಯಾವುದಪ್ಪ ಹೇಳ್ತಾನೆ. ಶ್ಲೋಕ ಸಂಖ್ಯೆ 14. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಹೇ ಪಾರ್ಥ, ಅರ್ಜುನ, ತಸ್ಯಾಹಂ ಸುಲಭಃ, ನಾನು ಅಂಥವರಿಗೆ ಬಹಳ ಈಸಿ, ತುಂಬಾ ಸುಲಭ. ಅವನ ಯೋಗ ಸಾಧನೆ ವಿವರಣೆಯನ್ನು ನೋಡಿ ಎಷ್ಟೋ ಜನ ಯೋಚನೆ ಮಾಡಿರ್ಬೋದು, ನಮ್ಮ ಹತ್ರ ಎಲ್ಲ ಆಗಲ್ಲಪ್ಪ, ಇದು ಕಷ್ಟ ಅಂತ. ದೇವರಿಗೆ ಗೊತ್ತಾಯ್ತದು, ಈಗ ಯೋಚನೆ ಮಾಡೋದು ಅಗತ್ಯ ಇಲ್ಲ, ಸುಲಭದ್ದೊಂದು ದಾರಿ ಹೇಳ್ತೇನೆ ನಿಮಗೆ ಅಂತ. ಹೇ ಪಾರ್ಥ, ಯಹ ಅನನ್ಯಚೇತಾಃ ನಿತ್ಯಶಃ ಸತತಂ ಮಾಂ ಸ್ಮರಂತಿ ತಸ್ಯ ನಿತ್ಯಯುಕ್ತಸ್ಯ ಯೋಗಿನಃ ಅಹಂ ಸುಲಭಃ ಅಸ್ಮಿ. ಆ ರೀತಿ ನಿತ್ಯಯುಕ್ತನಾದಂತಹ ಯೋಗಿಗೆ ನಾನು ಸುಲಭವಾಗಿ ದೊರೆಯುತ್ತೇನೆ, ಕಷ್ಟಪಡುವ ಅವಶ್ಯಕತೆ ಇಲ್ಲ. ಹೌದಾ? ನಿತ್ಯಯುಕ್ತನಾದ ಯೋಗಿ ಅಂದ್ರೆ ಯಾರವನು, ಹೇಗಿರ್ತಾನೆ? 3 ಮುಖ್ಯ ನಿಯಮಗಳನ್ನು ಇನ್ನು ಪಾಲಿಸಬೇಕು ಅರ್ಜುನ. ಯಾವುದು? ಅನನ್ಯಚೇತಾಹ. ಇನ್ನು ಅನನ್ಯಚೇತಸ್ಸನಾಗ, ಚೇತಸ್ ಅಂದ್ರೆ ಅಂತಃಕರಣ, ಮನಸ್ಸು, ಬುದ್ಧಿ ಅಂತ ಅರ್ಥ. ಚಿತಿ ಸಂಜ್ಞಾಯಾಮ್ ಧಾತುವಿನಿಂದ ಚೇತಸ್ ಎಂಬ ಶಬ್ದಕ್ಕರ್ಥ ಬುದ್ಧಿ ಅಥವಾ ಮನಸ್ಸು ಅಥವಾ ಅಂತಃಕರಣ ಅಂತ ತೆಗೆದುಕೊಳ್ಬಹುದು. ಅನನ್ಯ ಮನಸ್ಥಿತಿಯವನಾಗಿರಬೇಕು ನೀನು, ಮೊದಲನೇ ಸಂಗತಿ. ಎರಡನೇದು ನಿತ್ಯಶಃ, ಅಂದ್ರೆ ಪ್ರತಿನಿತ್ಯವೂ ಈ ಅನನ್ಯ ಚೇತಸ್ನಾಗಿರ್ಬೇಕು. ಆಮೇಲೆ ಸತತಂ, ನಿರಂತರವು. ಅನನ್ಯ ಚೇತ ಎಂಬ ಮಾತಿಗೆ ಅರ್ಥ ಏನು? ಭಗವಂತನಲ್ಲಿ ಅನನ್ಯ ಭಕ್ತಿ ಇಟ್ಟವನು ಅಂತ ಅರ್ಥ. ಅನನ್ಯ ಭಕ್ತಿ ಎಂಬ ಶಬ್ದಕ್ಕೆ ಅರ್ಥ ಏನು? ಅನ್ಯಾಶ್ರಯಾಣಾಂ ತ್ಯಾಗೋ ಅನನ್ಯ. ಬೇರೆ ಆಶ್ರಯಗಳನ್ನು ಬಿಟ್ಟು ಭಗವಂತನನ್ನೇ ಆಶ್ರಯಿಸುವುದು ಅನನ್ಯತ್ವ. ಭಾಗವತದಲ್ಲಿ ಒಂದು ಶ್ಲೋಕ ತುಂಬಾ ಚೆನ್ನಾಗಿದೆ. ಅಜಾತ ಪಕ್ಷ ಇವ ಮಾತರಂಖಗಾಃ ಸ್ತನ್ಯೈ ಯಥಾ ವತ್ಸತರಾ ಕ್ಷುಧಾರ್ಥಾಃ ಪ್ರಿಯಂ ಪ್ರಿಯೇವ ವ್ಯುಷಿತಂ ವಿಷಣ್ಣ ಮನೋರವಿಂದಾಕ್ಷ ದಿದೃಕ್ಷತೆ ತ್ವಾಂ. ಈ ಭಗವಂತ, ನಾನು ನಿನ್ನನ್ನ ಹೇಗೆ ಸ್ಮರಿಸ್ತಾ ಇದ್ದೇನೆ? ಈ ಮಾತನ್ನ ಭಾಗವತದಲ್ಲಿ ವೀರವೃತ್ರಾಸುರ ಎನ್ನುವನು ಪರಮಾತ್ಮನ ಸ್ತುತಿ ಮಾಡುವಾಗ ಹೇಳಿದ್ದಂತೆ. ಅವನು ಹೇಳ್ತಾನೆ, ನಾನು ಹೇಗೆ ನಿನ್ನನ್ನ ನಿನ್ನನ್ನು ಬಯಸ್ತಾ ಇದ್ದೇನೆ, ಯಾವ ರೀತಿ ಬಯಸ್ತಾ ಇದ್ದೇನೆ ಅನ್ನೋದಕ್ಕೆ 3 ದೃಷ್ಟಾಂತ ಕೊಡ್ತಾನೆ. ಅಜಾತ ಪಕ್ಷ ಇವ ಮಾತರಂಖಗಾಹ, ಇನ್ನೂ ರೆಕ್ಕೆ ಹುಟ್ಟದಿರುವ ಮರಿಗಳು, ಪಕ್ಷಿಯ ಮರಿಗಳು ಆ ಗೂಡಿನಲ್ಲಿಯೇ ಇದ್ದು ಆಹಾರವನ್ನು ಹುಡುಕಿಕೊಂಡು ಹೋಗಿರುವಂತಹ ತಾಯಿಗಾಗಿ ಹೇಗೆ ಹಂಬಲಿಸುತ್ತೋ, ಎಂತಹ ಅದ್ಭುತ ಕಲ್ಪನೆ. ಆ ಪಕ್ಷಿ ಗೂಡಿನೊಳಗಿರ್ತಕ್ಕಂತಹ ಪಕ್ಷಿಗಳನ್ನು ನೋಡ್ಬೇಕು. ಪ್ರತಿ ಕ್ಷಣವೂ ಇಣುಕಿ ಇಣುಕಿ ನೋಡ್ತಾ ಇರುತ್ತೆ, ಈಗ ಬರುತ್ತಾ ಅಮ್ಮ, ಆಗ ಬರುತ್ತಾ, ಯಾವಾಗ ಬರುತ್ತೆ ಅಂತ ಹೇಳಿ ಅಮ್ಮನನ್ನೇ ಚಿಂತಿಸ್ತಾ ಇರುತ್ತವೆ ಆ ಪಕ್ಷಿ ಮರಿಗಳು. ಅಜಾತ ಪಕ್ಷ ಇವ
ಮಾತರಂ ಖಗಾ. ಇದು ಒಂದು ದೃಷ್ಟಾಂತ. ಇನ್ನೊಂದು ಸ್ತನ್ಯೈ ಯಥಾ ವತ್ಸ ತರಾಕ್ಷುದಾರ್ಥ. ಬಹಳ ಹಸಿವಾಗಿರತಕ್ಕಂತಹ ವತ್ಸ ಅಂದ್ರೆ ದನದ ಕರು ಆ ತಾಯಿಯನ್ನ ಹೇಗೆ ಸ್ಮರಣೆ ಮಾಡುತ್ತೆ ಅಂತ. ಬಹಳ ಹಸಿವಾಗಿ ಬಿಟ್ಟಿದೆ, ಪಕ್ಕದಲ್ಲಿ ತಾಯಿ ಆಕಳನ್ನು ಕಟ್ಟಿದ್ದಾರೆ. ಆ ಕರು ಅದು ಎಷ್ಟು ಚಟಪಟಿಕೆಯನ್ನು ತೋರಿಸ್ತಾ ಇದೆ. ಅದಕ್ಕೆ ಇನ್ನೊಂದು ಆಲೋಚನೆಯೇ ಬರ್ತಾ ಇಲ್ಲ. ಅಮ್ಮನ ಸ್ತನ್ಯಕ್ಕಿಂತ ಹೊರತಾಗಿ ಇನ್ನೊಂದು ಆಲೋಚನೆ ಇಲ್ಲ. ಎಷ್ಟು ಬೇಗ ನಾನು ಹೋದೇನೋ, ಸ್ತನ್ಯಪಾನ ಮಾಡಿಯೇನೋ ಅಂತ ಹೇಳಿ ಒಂದೇ ಧ್ಯಾನ ಅದರ ಮನಸ್ಸಲ್ಲಿ. ಅದಕ್ಕಾಗಿ ಎದುರು ನೋಡ್ತಾ ಇರ್ತದೆ. ವ್ಯಾಕುಲತೆ ಅಂತ ಕರೀತಾರೆ. ರಾಮಕೃಷ್ಣ ಪರಮಹಂಸರು ಒಂದು ಅದ್ಭುತವಾದ ಶಬ್ದ, ಭಗವಂತನನ್ನು ಪಡೆಯಬೇಕಾದ್ರೆ ವ್ಯಾಕುಲತೆ ಬೇಕು ಅಂತ. ಹಾಗೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಭಾಗವತದಲ್ಲಿ, ಪ್ರಿಯಂ ಪ್ರಿಯೇವ ವಿಷಿತಂ ವಿಷಣ್ಣ. ತನ್ನ ಪತಿಯಲ್ಲಿಯೇ ಅನುರಕ್ತರಾದ ಸ್ತ್ರೀಯೊಬ್ಬಳು ಪರದೇಶಕ್ಕೆ ಪರವೂರಿಗೆ ಹೋದಂತಹ ಪತಿಯೇ ಯಾವಾಗ ಬರ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ ಅಂತ ಪದೇ 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 ಯೋಚಿಸುವ ಹಾಗೆ, ಕಾಯುವ ಹಾಗೆ ಭಗವಂತನಾಗಿ ಕಾಯಬೇಕು. ಅದೇ ಅನನ್ಯಚೇತ. ಹೀಗೆ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರೋದು ಇನ್ನೊಂದು ಯಾವುದು, ಶಬರಿ. ಕಾದಿರುಹಳು ಶಬರಿ ರಾಮ ಬರುವನೆಂದು. ಹಗಲು ರಾತ್ರಿ ಅವಳಿಗೆ ಒಂದೇ ಧ್ಯಾನ, ಎಷ್ಟು ಹೊತ್ತಿಗೆ ರಾಮ ಬರ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಬೇರೆ ಯಜ್ಞ ಯಾಗಗಳನ್ನು ಮಾಡಿಲ್ಲ ಅವಳು, ಬೇರೆ ಯಾವ ತಪಸ್ಸನ್ನು ಮಾಡಲಿಲ್ಲ. ಆದ್ರೆ ಮನಸ್ಸಲ್ಲಿ ರಾಮನ ವೃತ್ತಿಗೆ ಹೊರತಾಗಿ ಇನ್ನೊಂದೇ ಇಲ್ಲ. ರಾಮ ಹೇಗಿದ್ದಾನೋ ಅವಳು ನೋಡ್ಲಿಲ್ಲ. ಅದು ರಾಮ ಅನ್ನುವಂತಹ ಮಹಾಪುರುಷ, ಪರಮಾತ್ಮ ಸ್ವರೂಪಿ, ನನ್ನ ಗುಡಿಸಲಿಗೆ ಬರ್ತಾನೆ ಅಂತ ಮತಂಗ ಋಷಿಗಳು ಹೇಳಿದ್ದಷ್ಟನ್ನೇ ಕೇಳಿಸಿಕೊಂಡು ರಾಮ ಎಷ್ಟೊತ್ತಿಗೆ ಬರ್ತಾನೆ, ಈಗ ಬರ್ತಾನೆ, ಆಗ ಬರ್ತಾನೆ. ರಾಮ ಎನ್ನುವ ವೃತ್ತಿಗೆ ಹೊರತಾಗಿ ಇನ್ನೊಂದು ಅವಳ ಮನಸ್ಸಲ್ಲಿ ಇರಲಿಲ್ಲ. ಇದನ್ನ ಅನನ್ಯ ಚೇತಸ್ ಅಂತ ಕರೆಯುವುದು. ಬೇರೆ ಆಲೋಚನೆಯೇ ಅವಳಿಗಿಲ್ಲ. ಹೀಗಿರ್ಬೇಕು ಅಂತ ಭಗವಂತ ಹೇಳ್ತಾನೆ. ನಿನಗೆ ಯೋಗ ಮಾರ್ಗದಿಂದ ದೇಹ ಬಿಡತಕ್ಕಂತಹ ಸಾಧನೆ ಸಾಧ್ಯ ಇಲ್ಲ ಅಂತ ಆದ್ರೆ ಇದನ್ನಾದ್ರೂ ಮಾಡು. ಇದು ಬಿಟ್ಟರೆ ಬೇರೆ ಇನ್ನೇನಾದ್ರೂ ಇದೆಯಾ ಅಂತ ಕೇಳಬಾರದು. ಯಾಕಂದ್ರೆ ಇದನ್ನ ಮಾಡ್ಲಿಲ್ಲ ಅಂದ್ರೆ, ಭಗವಂತನಲ್ಲಿ ಅನನ್ಯ ಪ್ರೇಮವನ್ನು ಇಡ್ಲಿಲ್ಲ ಅಂದ್ರೆ ನಿರಂತರ ಧ್ಯಾನ ಸಾಧ್ಯ ಇಲ್ಲ. ನಿರಂತರ ಧ್ಯಾನವಾಗದೇನೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ಭಗವಂತನ ಒಂದು ಚಿಂತನೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಿಂದೆಲ್ಲ ಚರ್ಚೆ ಮಾಡಿದ ಹಾಗೆ ದೀರ್ಘಕಾಲದ ಪರಮಾತ್ಮನ ಚಿಂತನೆ ಆಗಬೇಕು ಅಂದ್ರೆ ಅವನ ಮೇಲೆ ಪ್ರೇಮ ಇರಬೇಕು. ಭಗವಂತನಲ್ಲಿ ಪ್ರೇಮ ಹುಟ್ಟೋದು ಹೇಗೆ? ಅವನ ಮಹಿಮೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಭಗವಂತನಿಗೂ ಮತ್ತು ನನಗೂ ಇರುವ ರಿಲೇಶನ್ಶಿಪ್ ಸರಿಯಾಗಿ ಅರ್ಥ ಆಗಬೇಕು. ನಮಗೆ ನಿಜವಾದ ಭಗವಂತನ ಪ್ರೇಮ ಹುಟ್ಟದಿರ್ಲಿಕ್ಕೆ ಕಾರಣ ಅವನಿಗೂ ನನಗೂ ಇರತಕ್ಕಂಥ ಸಂಬಂಧವನ್ನು ಅರಿತುಕೊಳ್ಳದೆ ಇರುವುದೇ ಕಾರಣ. ಯಾವಾಗ ಅಲೆಗೆ ಸಮುದ್ರಕ್ಕಿಂತ ನಾನು ಹೊರತಾಗಿಲ್ಲ ಎಂಬುದು ಗೊತ್ತಾಗ್ತದೋ, ಸಮುದ್ರವನ್ನು ಪ್ರೇಮಿಸದೆ ಬೇರೆ ದಾರಿ ಇಲ್ಲ ಅದಕ್ಕೆ ಅಂತ. ಅಲೆ ಅಜ್ಞಾನವಶಾತ್ ನಾನು ಸ್ವತಂತ್ರ ಅಂತ ಭಾವಿಸಿಕೊಂಡಿದೆ. ಆಗ ಅದಕ್ಕೆ ಕಷ್ಟಪಟ್ಟು ಸಮುದ್ರವನ್ನು ಪ್ರೀತಿಸಬೇಕಾಗ್ತದೆ. ಒಂದೊಮ್ಮೆ ನಾನು ಇಲ್ಲಿಯೇ ಹುಟ್ಟಿದವನು, ಸಮುದ್ರದಲ್ಲಿ ಹುಟ್ಟಿದವನು, ಸಮುದ್ರದಲ್ಲೇ ಉಳಿಯುವವನು, ಸಮುದ್ರದಲ್ಲೇ ಲಯವಾಗುವವನು, ಸಮುದ್ರದ ಒಂದು ಅಂಶವೇ ನಾನು, ಸಮುದ್ರವೇ ನನಗೆ ಆಶ್ರಯ, ಸಮುದ್ರಕ್ಕೆ ಹೊರತಾಗಿ ನನ್ನ ಅಸ್ತಿತ್ವಕ್ಕೆ ಬೆಲೆನೇ ಇಲ್ಲ ಅಂತ ಯಾವಾಗ ಗೊತ್ತಾಗ್ತದೋ ಆಗ ಆ ಸಮುದ್ರವನ್ನ ಅನನ್ಯವಾಗಿ ಪ್ರೀತಿಸ್ತಿದ್ದಾರೆ ಇಲ್ಲ. ಹಾಗೆ ಭಗವಂತ ಅಂತ ಯಾವುದೋ ಶಕ್ತಿ ಎಲ್ಲೋ ಕೂತ್ಕೊಂಡಿದ್ದಾನೆ, ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ, ಅವನ ಪೂಜೆ ಚೆನ್ನಾಗಿ ಮಾಡಿದ್ರೆ ನಮ್ಮ ಕಾಮನೆಗಳನ್ನು ಪೂರೈಸ್ತಾನೆ, ಹೀಗೆಂಬುದಾಗಿ ಯಾವಾಗ ನಾವು ಪರಮಾತ್ಮನ ತಪ್ಪಾಗಿ ತಿಳ್ಕೊಂಡಿರ್ತೇವೋ ಪ್ರೀತಿ ಮಾಡೋದು ಕಷ್ಟ. ಭಗವಂತನ ಹೊರತಾಗಿ ನನಗೆ ಅಸ್ತಿತ್ವವೇ ಇಲ್ಲ ಅಂತ ಗೊತ್ತಾದರೆ ಅದಕ್ಕೆ ಭಾಗವತಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳುವುದು. ಅದಕ್ಕೆ ಭಗವತಾದಿಗಳಲ್ಲಿ ಏನು ಹೇಳ್ತಾರೆ ಅಂದ್ರೆ ಭಗವಂತನ ಸ್ವರೂಪವನ್ನ ಬೇರೆ ಬೇರೆ ಬಗೆಯಿಂದ ನಮ್ಮ ಮನಸ್ಸಿಗೆ ಮುಟ್ಟು ಹಾಗೆ ಮಾಡ್ತಾರೆ. ಅಥವಾ ವೇದಾಂತ ಶಾಸ್ತ್ರವು ಅದನ್ನೇ ಹೇಳುತ್ತೆ. ವೇದಾಂತ ನಿರ್ಗುಣ ಎಂಬುದಾಗಿ ಹೇಳುತ್ತೆ. ಆ ನಿರ್ಗುಣ ಬ್ರಹ್ಮವನ್ನ ಹೊರತಾಗಿ ಅಹಂಕಾರಕ್ಕಾಗ್ಲಿ ಇಂದ್ರಿಯ ಮನಸ್ಸು ಬುದ್ಧಿಗಳ ಏನು ಪ್ರತ್ಯೇಕ ಅಸ್ತಿತ್ವ ಇದೆ? ಆದ್ದರಿಂದ ಸಗುಣ ಬ್ರಹ್ಮನು ನಿರ್ಗುಣ ಬ್ರಹ್ಮನು, ಅವನಿಗೆ ಹೊರತಾಗಿ
ಇನ್ನೇನು ಇಲ್ಲ ನನ್ನ ಬದುಕಿನಲ್ಲಿ ಅಂತ ಯಾವಾಗ ಅವನ ಮಹಾತ್ಮೆಯನ್ನ ಮತ್ತು ನನ್ನ ಏನು ದುರ್ಬಲತೆಯನ್ನ ಅಶಕ್ತತೆಯನ್ನ ಅರ್ಥ ಮಾಡಿಕೊಳ್ತೇವೋ, ಇಷ್ಟು ದಿನ ನನ್ನ ಬದುಕಿನಲ್ಲಿ ಘಟಿಸಿದ್ದೆಲ್ಲವೂ ಅವನ ಅನುಗ್ರಹದಿಂದ, ಈಗ ನಾನು ಬದುಕಿದ್ದರೆ ಅವನ ಅನುಗ್ರಹದಿಂದ, ಮುಂದೆ ಬದುಕುವುದು ಕೇವಲ ಭಗವದ್ ಅನುಗ್ರಹದಿಂದ. ಅವನಿಗೆ ಹೊರತಾಗಿ, ಅನುಗ್ರಹಕ್ಕೆ ಹೊರತಾಗಿ ನನಗೆ ಇನ್ಯಾವ ಶಕ್ತಿಯೂ ಇಲ್ಲ, ಯಾವ ಯೋಗ್ಯತೆಯೂ ಇಲ್ಲ ಅಂತ ಯಾವಾಗ ಗೊತ್ತಾಗ್ತದೋ, ಭಗವಂತನನ್ನ ಅನನ್ಯವಾಗಿ ಭಜಿಸದೆ ಬೇರೆ ವಿಧಿ ಇಲ್ವಲ್ಲ. ಅದರಿಂದ ಭಕ್ತಿ ಮಾಡುವಾಗ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಜಪವೋ ಪೂಜೆಯೋ ಮುಂತಾದ ಆರಾಧನೆ ಮಾಡುವಾಗ ಭಗವಂತನ ಮಹಾತ್ಮ್ಯವನ್ನ ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಅವಾಗ ಹೆಚ್ಚಿನ ತಾದಾತ್ಮ್ಯತೆ ಬರುತ್ತೆ, ಏಕಾಗ್ರತೆ ಬರುತ್ತೆ. ಅದನ್ನು ಹೇಳ್ತಾನೆ ಭಗವಂತ. ಅನನ್ಯ ಚೇತಸ್ಕನಾಗಿರಬೇಕು, ನಿತ್ಯಶಃ ಅಂದ್ರೆ ದೀರ್ಘಕಾಲವನ್ನು ಹೇಳುತ್ತೇವೆ. ಯಾವುದೋ ಒಂದಿನ ಎರಡು ದಿನ ಮಾಡುವುದಲ್ಲ, ದೀರ್ಘಕಾಲ ಆಗಬೇಕು. ದೀರ್ಘಕಾಲ ಅಂದ್ರೆ ಏನು? ಸಾವಿನ ಮುಂದಿನ ಕ್ಷಣದವರೆಗೂ, ಹಿಂದಿನ ಕ್ಷಣದವರೆಗೂ ಕೂಡ ಸತತಂ ನಿರಂತರವಾಗಿರಬೇಕು. ಉಸಿರನ್ನು ನಾವು ಎಲ್ಲಿವರೆಗೆ ಆಡಬೇಕು ಅಂತ ಕೇಳಿದ ಹಾಗೆ, ಉಸಿರಾಡೋದು ಒಂದೆರಡು ದಿನ ಉಸಿರಾಡಿದ್ರೆ ಸಾಕ? ಬೆಳಿಗ್ಗೆ 2 ಗಂಟೆ ಉಸಿರಾದ್ರೆ ಸಾಕ? ಇಲ್ಲಪ್ಪ, ಸಾಯುವ ಕೊನೆಯ ಕ್ಷಣದವರೆಗೂ ಉಸಿರಾಡಬೇಕು. ಹೇಗೋ ಹಾಗೆ ಭಗವಂತನನ್ನ ಯಾವಾಗ ನೆನೀಬೇಕು? ಶುಕ್ರವಾರವೋ ಮಂಗಳವಾರವೋ ಬೆಳಿಗ್ಗೆಯೋ ಸಂಜೆ ಸಂಧ್ಯಾಕಾಲದಲ್ಲಿಯೋ ಅಲ್ಲ, ಯಾವಾಗಲೂ ಸ್ಮರಿಸಬೇಕು. ಭಗವಂತನ ಸ್ಮರಣೆ ಇಲ್ಲದ ಕ್ಷಣವೇ ಇರಬಾರದು ಎಂಬುದಾಗಿ ಹೇಳ್ತಾನೆ. ಆ ರೀತಿ ಮಾಡೋದ್ರಿಂದ ಒಳ್ಳೆ ಮೃತ್ಯು ಸಿಗುತ್ತೆ ಅಂತ ಆದ್ರೆ, ನಂಗೆ ಮೃತ್ಯುವಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದ್ರೆ ಅಲ್ಲ, ಬದುಕು ಚೆನ್ನಾಗಿರುತ್ತೆ. ಮೃತ್ಯು ಚೆನ್ನಾಗಿ ಸಿಗತ್ತೆ ಅನ್ನೋದು ಒಂದು ವಿಷಯ, ಆದ್ರೆ ಬದುಕು ಕೂಡ ಚೆನ್ನಾಗಿರುತ್ತೆ. ಯಾಕೆ? ಈ ಪ್ರಪಂಚಕ್ಕೆ ಅಂಟಿಕೊಂಡು ಈ ರಾಗದ್ವೇಷಗಳಲ್ಲಿ ಮುಳುಗಿ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಮರೆತು ಬದುಕ್ತಾ ಇದ್ದೇವೆ. ಯಾವಾಗ ನಮ್ಮ ಲಕ್ಷ್ಯ ಪರಮಾತ್ಮನ ಕಡೆಗೆ ಹೋಗುತ್ತೋ, ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಪುರಂದರದಾಸರ ಹಾಡುಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಚಿಂತೆಯೇ ತಕೋ, ಬಯಲ ಭ್ರಾಂತಿಯೇ ತಕೋ, ಭಗವಂತನಿದ್ದಾನೆ, ಸರ್ವಶಕ್ತ, ಸರ್ವಸಮರ್ಥ, ಸರ್ವವ್ಯಾಪಕ, ಸರ್ವಜ್ಞನಾದಂತಹ ಪರಮಾತ್ಮ ನನ್ನ ಬದುಕನ್ನು ನಿಭಾಯಿಸ್ತಾನೆ. ನಾನು ಅವನಿಗೆ ಅನನ್ಯ ಶರಣಾಗ್ತೇನೆ ಅಷ್ಟೇ. ಬದುಕು ಕೂಡ ತುಂಬಾ ಸುಂದರವಾಗಿರ್ತದೆ. ಅದರ ಬಗ್ಗೆ ಮುಂದೆ ಹೇಳ್ತಾನೆ 9ನೇ ಅಧ್ಯಾಯದಲ್ಲೆಲ್ಲ. ಒಟ್ಟಿನಲ್ಲಿ ಈ ರೀತಿ ಸಾಧನೆ ಮಾಡಿದವನಿಗೆ, ಮಾಂ ಸ್ಮರತಿ, ಈ ರೀತಿ ಸ್ಮರಣೆ ಮಾಡಿದವನಿಗೆ ನಾನು ಸುಲಭವಾಗಿ ದೇಹ ಬಿಟ್ಟ ಮೇಲೂ ಸಿಗುತ್ತೇನೆ ಎಂಬುದಾಗಿ ನಮ್ಮಂಥವರಿಗೆ ಸುಲಭವಾದ ಉಪಾಯವನ್ನು ಭಗವಂತ ತಿಳಿಸ್ತಾನೆ. ಇನ್ನು ಮುಂದೆ ಶ್ಲೋಕ ಸಂಖ್ಯೆ 15ರಿಂದ ಆರಂಭ ಮಾಡಿ 22ರ ತನಕ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ. ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದೇ ಅದು. ಏನಪ್ಪಾ ಅಂದ್ರೆ, ಪ್ರಪಂಚ ಮತ್ತು ಪರಮಾರ್ಥ ಎಂಬ 2 ಗುರಿಗಳು ನಮ್ಮ ಮುಂದೆ ಇದೆ. ಯಾವುದನ್ನ ನಾವು ಆಯ್ದುಕೊಳ್ತೇವೋ ಹಾಗೆ ನಾವು ಆಗ್ತೇವೆ ಅಂತ. ಅದೆರಡರ ತುಲನಾತ್ಮಕವಾದ ಅಧ್ಯಯನ, ಕಂಪ್ಯಾರಿಟಿವ್ ಸ್ಟಡಿ ಅಂತ ಹೇಳಿ, ಪ್ರಪಂಚ ಮತ್ತು ಪರಮಾರ್ಥದ ತುಲನಾತ್ಮಕ ಒಂದು ಅಧ್ಯಯನವನ್ನ ಭಗವಂತ ಮಾಡ್ತಾನೆ. ಅದರ ಚಿಂತನೆಯನ್ನು ನಾವು ನಾಳೆ ದಿವಸ ನೋಡೋಣ. 15ನೇ ಶ್ಲೋಕದಿಂದ 22ರವರೆಗೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.